ಶ್ರೀಮದ್ಭಾಗವತೆ ಮಹಾಪುರಾಣೇ ಅದ್ಯ ಕಥಾ ಪ್ರಾರಂಭೆ ಸತಿ ಯತ್ಕಿಂಚಿತ್ ಪೂರ್ವಕಥಾ ಪ್ರಮೇಯಾನುವಾದ. ಪರೀಕ್ಷಿನ್ ಮಹಾರಾಜರು ಭಗವಂತನ ಮಹಿಮೆಯನ್ನ, ಅವನ ವೈಭವವನ್ನು ತಿಳಿದುಕೊಳ್ಳಬೇಕು ಅನ್ನುವ ಅಪೇಕ್ಷೆಯಿಂದ ಆ ಭಗವಂತ ಮಾಡಿದಂತಹ ಸೃಷ್ಟಿ, ಅದ್ಭುತವಾದಂತಹ ಸೃಷ್ಟಿ, ಭೂಗೋಳ ಹಾಗೂ ಖಗೋಳ ಇವುಗಳನ್ನು ತಿಳಿಸಿಕೊಡಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಶುಕಾಚಾರ್ಯರು ವಿಸ್ತಾರವಾಗಿ ಆ ಭೂಗೋಳ, ಖಗೋಳ ಹಾಗೂ ನರಕ ಇವುಗಳೆಲ್ಲದರ ವರ್ಣನೆಯನ್ನು ಮಾಡಿ ಇವೆಲ್ಲವೂ ಕೂಡ ಭಗವಂತನ ವಪುಹು, ಭಗವಂತನನ್ನು ಸೂಕ್ಷ್ಮವಾಗಿ ಸಣ್ಣ ಪ್ರತಿಮೆಯಲ್ಲಿ ಧ್ಯಾನ ಮಾಡುವವರು ಹಾಗೆ ಮಾಡಬಹುದು. ವ್ಯಾಪ್ತವಾಗಿ ಉಪಾಸನೆ ಮಾಡುವಂತಹ ದೊಡ್ಡ ದೊಡ್ಡ ಜ್ಞಾನಿಗಳು ಈ ಎಲ್ಲ ಕಡೆಗೂ ಕೂಡ ಭಗವಂತ ವ್ಯಾಪ್ತನಾಗಿದ್ದಾನೆ ಎಂಬುದಾಗಿ ತಿಳಿದು ಉಪಾಸನೆಯನ್ನು ಮಾಡ್ತಾರೆ. ಎಲ್ಲ ಕಡೆಗೂ ಭಗವಂತನನ್ನು ಕಾಣ್ತಾರೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಇದಾದ ಮೇಲೆ 6ನೆಯ ಸ್ಕಂಧದ ಪ್ರಾರಂಭ. ಪರೀಕ್ಷಿನ್ ಮಹಾರಾಜರು ಇಲ್ಲಿಯವರೆಗೆ 2ನೆಯ ಸ್ಕಂಧದಿಂದ 5ನೆಯ ಸ್ಕಂಧದವರೆಗೆ ಶುಕಾಚಾರ್ಯರು ಏನೆಲ್ಲ ಉಪದೇಶವನ್ನು ಮಾಡಿದ್ದಾರೋ ಆ ಎಲ್ಲ ಉಪದೇಶದ ಒಂದು ಸಂಗ್ರಹವನ್ನು, ಇಲ್ಲಿಯವರೆಗೆ ಏನೇನು ಹೇಳಿದಿರಿ ಅನ್ನೋದನ್ನು ಸಂಕ್ಷೇಪದಲ್ಲಿ ಅವರಿಗೆ ತಿಳಿಸಿಕೊಟ್ಟು ಆಮೇಲೆ ಪ್ರಶ್ನೆಯನ್ನು ಮಾಡ್ತಾರೆ. ಅಧುನೇಹ ಮಹಾಭಾಗ ಯಥೈವ ನರಕಾನ್ನರಃ ನಾನೋ ಉಗ್ರ ಯಾತನಾತ್ ನೀಯಾತ್ ತನ್ಮೇ ವ್ಯಾಖ್ಯಾತುಮರ್ಹಸಿ. ಸ್ವಾಮಿ, ನರಕದ ಬಗ್ಗೆ ಇಷ್ಟೆಲ್ಲ ನೀವು ಹೇಳಿದಿರಿ, ಏನೇನು ಪಾಪಗಳನ್ನು ಮಾಡಿದರೆ ಯಾವ ಯಾವ ತರಹದ ನರಕ ಆಗತ್ತೆ ಎನ್ನುವುದನ್ನು ವಿಸ್ತಾರವಾಗಿ ಎಲ್ಲ ತಿಳಿಸಿಕೊಟ್ರಿ. ಆದರೆ ನನಗೇನು ಪ್ರಶ್ನೆ ಎಂದರೆ, ಮನುಷ್ಯ ಈ ಯಾತನೆಗಳನ್ನು ಅನುಭವಿಸಬಾರದು, ನರಕಕ್ಕೆ ಹೋಗಬಾರದು ಅಂತಾದರೆ ಏನು ಮಾಡಬೇಕು? ಯಾವುದನ್ನು ಮಾಡುವುದರಿಂದ ಮನುಷ್ಯ ನರಕದಿಂದ ತಪ್ಪಿಸಿಕೊಳ್ಳಲು ಸಾಧ್ಯ? ಅದನ್ನು ನನಗೆ ತಿಳಿಸಿಕೊಡಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದಾಗ ಶುಕಾಚಾರ್ಯರು ಹೇಳ್ತಾರೆ, ನಚೈದಿ ಹೈವಾಪಚತ್ಯಂ ಯಥಾಂಘಸಃ ಕೃತಸ್ಯ ಕುರ್ಯಾನ್ಮನ ಉಕ್ತಿ ಪಾಣಿಭಿಃ ಧ್ರುವಂ ಸ ವೈಪ್ರೇತ್ಯ ನರಕಾನುಪೈತಿ ಏಕೀರ್ತಿತಾ ಮೇ ಭವತಸ್ತಿಗ್ಮಯಾತನಃ. ಬಹಳ ಎಚ್ಚರಿಕೆಯ ಮಾತನ್ನು ಶುಕಾಚಾರ್ಯರು ಹೇಳ್ತಾರೆ. ನರಕಕ್ಕೆ ಹೋಗಬಾರದು ಅಂತಾಗಿದ್ದರೆ ಇಹೈವ ಅಪಚಿತಿಂ ಯಥಾಂಹಸಃ, ನಾವು ಮಾಡಿದ ಪಾಪಗಳಿಗೆ ಪರಿಹಾರವನ್ನು ಇಲ್ಲೇ ಮಾಡಿಕೊಳ್ಳಬೇಕು, ಪ್ರಾಯಶ್ಚಿತ್ತವನ್ನು. ಈಗ ಈ ದೇಹದಲ್ಲಿ ಪಾಪವನ್ನು ಮಾಡಿದ ಮೇಲೆ ಮುಂದಿನ ದೇಹದಲ್ಲಿ ಇದಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡ್ಕೋತೇನೆ ಅಂದರೆ ಏನು ಪಾಪ ಮಾಡಿರ್ತೇನೆ ಅನ್ನೋದೇ ಗೊತ್ತಿರೋದಿಲ್ಲ ನಮಗೆ. ಹೀಗಾಗಿ ಪ್ರಾಯಶ್ಚಿತ್ತ ಮಾಡಿಕೊಳ್ಳೋದಕ್ಕಾಗೋದೇ ಇಲ್ಲ. ಬೇರೆ ಪಶು ಪಕ್ಷಿ ಪ್ರಾಣಿ ಕ್ರಿಮಿ ಕೀಟ ಆದ ಸಂದರ್ಭದಲ್ಲಿ ಏನು ಕರ್ಮಗಳೇ ಇರೋದಿಲ್ಲ, ಆಗ ಬರೀ ಭೋಗ ಮಾಡೋದು ಮಾತ್ರ. ನಾನು ನಾಯಿ ಆದಾಗ ಅಯ್ಯೋ ಹೋದ ಜನ್ಮದಲ್ಲಿ ಏನೋ ಪಾಪ ಮಾಡಿದ್ದೆ, ಈಗ ನಾಯಿ ಆಗಿದ್ದೇನೆ, ಹಾಗಾದರೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ತೇನೆ, ಚಾನ್ಸೇ ಇಲ್ಲ, ಆಗೋದೇ ಇಲ್ಲ. ಅವೆಲ್ಲವೂ ಕೂಡ ಅನಧಿಕೃತ ದೇಹ, ಕರ್ಮವನ್ನು ಮಾಡೋದಕ್ಕೆ ಅಧಿಕಾರವೇ ಇಲ್ಲ ಆ ದೇಹಗಳಲ್ಲಿ. ಹಾಗಾಗಿ ಪಾಪವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಪಾಪ ಪರಿಹಾರ ಮಾಡಿಕೊಳ್ಳಬೇಕು ಅಂತ ಯಾರಿಗಾದರೂ ಅಪೇಕ್ಷೆ ಇದ್ದರೆ ಇಹೈವ ಅಪಚಿತ್, ಯಾವ ಜನ್ಮದಲ್ಲಿ ನೀವು ಪಾಪ ಮಾಡಿರ್ತೀರೋ ಆಗಲೇನೆ ಆ ಪಾಪಕ್ಕೆ ಪರಿಹಾರವನ್ನು ಮಾಡಿಕೊಂಡ್ರೆ ನರಕದಿಂದ ಬಚಾವಾಗಬಹುದು. ಇಲ್ಲದೇ ಇದ್ದರೆ ನರಕಕ್ಕೆ ಹೋಗುವುದು ನಿಶ್ಚಿತ. ಇಹ ಚೈದವೇದಿ ನೋಚೇದಿಹಾವೇದಿ ಮಹತಿ ವಿನಷ್ಟಿ ಅಂತ ಉಪನಿಷತ್ತು ಹೇಳುತ್ತೆ. ಬೇರೆ ಸಂದರ್ಭದಲ್ಲಿ ಹೇಳಿದೆ, ಆದರೆ ಅದನ್ನು ನಾವು ಇಲ್ಲಿ ಅಪ್ಲೈ ಮಾಡಿಕೊಳ್ಳೋದಾದರೆ ಈ ಮಾನವ ದೇಹ ಬಂದಾಗ ದೇವರ ಬಗ್ಗೆ ತಿಳಿದರೆ ಲಾಭ, ಇಲ್ಲದೇ ಇದ್ದರೆ ದೊಡ್ಡ ಹಾನಿ ಅಂತ. ಹಾಗೆ ಮನುಷ್ಯ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕು, ಪಶ್ಚಾತ್ತಾಪವನ್ನು ಪಡಬೇಕು. ಯಾವಾಗ ಮನುಷ್ಯ ಪಾಪವನ್ನು ಮಾಡಿರ್ತಾನೋ ಆಗಲೇ ಮಾಡಿಕೊಂಡ್ರೆ ಅದಕ್ಕೆ ಪರಿಹಾರ ಆಗತ್ತೆ, ಇಲ್ಲದೇ ಇದ್ದರೆ ಆಗೋದಿಲ್ಲ. ಅದಕ್ಕಾಗಿಯೇ ಜ್ಯೋತಿಷಿಗಳ ಹತ್ರ ಹೋದಾಗ ಹೇಳ್ತಾರೆ, ನೀವು 7 ಜನ್ಮದ ಹಿಂದೆ ಭ್ರೂಣ ಹತ್ಯೆ ಮಾಡಿದ್ರಿ, ಬಾಲ ಹತ್ಯೆ ಮಾಡಿದ್ರಿ, ಪಿತೃದೋಷ, ಮಾತೃದೋಷ, ನಾಗದೋಷ, ಏನೇನೋ ದೋಷಗಳನ್ನು ಜ್ಯೋತಿಷ್ಯದಿಂದ ನೋಡಿ ಹೇಳ್ತಾರಲ್ಲ. ಯಾಕೆ ಅಂದರೆ ಆ ಜನ್ಮಗಳಲ್ಲಿ ಪಾಪಗಳನ್ನು ಮಾಡಿದಾಗ ನಾವು ಪರಿಹಾರವನ್ನು ಮಾಡಿಕೊಂಡಿರೋದಿಲ್ಲ ಅನ್ನುವುದಕ್ಕಾಗಿ ಆ ರೀತಿಯಾದ ಪಾಪಗಳು ನಮ್ಮ ಬೆನ್ನು ಹತ್ತಿ ಬರುತ್ತೆ. ಆದ್ದರಿಂದ ಪಾಪಕ್ಕೆ ಪರಿಹಾರವನ್ನು ಮಾಡಿಕೊಳ್ಳಲೇಬೇಕು. ತಸ್ಮಾತ್ ಪುರೈವಾಶ್ವಿಹ ಪಾಪ ನಿಷ್ಕೃತೌ ಯತೇತ ಮೃತ್ಯೋರ ವಿಪದ್ಯದಾತ್ಮನಃ
ದೋಷಸ್ಯ ದೃಷ್ಟ್ವಾ ಗುರುಲಾಘವಂ ಯಥ ಭಿಷಕ್ ಚಿಕಿತ್ಸೇತ ರುಜಾಂ ನಿಧಾನವತ. ಒಬ್ಬ ವೈದ್ಯ ನಮ್ಮ ರೋಗ ಹೇಗಿದೆ ಅಂತ ನೋಡಿಕೊಂಡು ಆ ರೋಗಕ್ಕೆ ತಕ್ಕ ಔಷಧಿಯನ್ನು ಅವನು ಕೊಡ್ತಾನೆ. ರೋಗಕ್ಕೆ ತಕ್ಕ ಔಷಧಿಯನ್ನು ಅವನು ಹೇಗೆ ಕೊಡ್ತಾನೋ ಹಾಗೆ ನಾವು ನಮ್ಮ ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ್ತವನ್ನು, ಪಾಪ ಚಿಕ್ಕದಾಗಿದ್ದರೆ ಚಿಕ್ಕ ಪ್ರಾಯಶ್ಚಿತ್ತ, ದೊಡ್ಡದಾಗಿದ್ದರೆ ದೊಡ್ಡ ಪ್ರಾಯಶ್ಚಿತ್ತ, ಹೀಗೆ ನಮ್ಮ ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ್ತವನ್ನು ನಾವು ಮಾಡಿಕೊಳ್ಳಲೇಬೇಕು. ಅಂದರೆ ಪರಿಹಾರ ಆಗತ್ತೆ. ಆಗ ಮತ್ತೆ ಅವನು ಪ್ರಶ್ನೆ ಮಾಡ್ತಾನೆ, ನೋಡಪ್ಪ ಶುಕಾಚಾರ್ಯರೇ, ನೀವೇನೋ ಹೇಳಿದ್ರಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡ್ರೆ ಪಾಪ ಹೋಗತ್ತೆ. ಪರೀಕ್ಷಿತ ಅಂತಾನೆ ನನಗೆ ಡೌಟ್ ಅಂತಾನೆ. ಪ್ರಾಯಶ್ಚಿತ್ತ ಮಾಡಿಕೊಂಡ್ರೆ ಪಾಪ ಹೋಗತ್ತೆ ಅನ್ನೋದು ನನಗೆ ಇನ್ನೂ ಸಂದೇಹ ಇದೆ. ಯಾಕೆ ಅಂದರೆ ಮನುಷ್ಯ ಪಾಪವನ್ನು ಮಾಡ್ತಾನೆ. ದೃಷ್ಟಶ್ರುತಾಭ್ಯಾಂ, ಬಹಳ ಸುಂದರವಾಗಿ ಹೇಳ್ತಾರೆ, ದೃಷ್ಟಶ್ರುತಾಭ್ಯಾಂ ಯತ್ ಪಾಪಂ ಜಾನನ್ನಪ್ಯಾತ್ಮನೋ ಅಹಿತಂ. ಈ ಮನುಷ್ಯ ಪಾಪ ಮಾಡಬೇಕಾದ್ರೆ ಗೊತ್ತಿಲ್ಲದೆ ಏನಾದರೂ ಪಾಪ ಮಾಡಿರ್ತಾನ? ಗೊತ್ತಿಲ್ಲದೆ ಮಾಡುವ ಅಜ್ಞಾನದಿಂದ ಆಗುವ ಪಾಪಗಳು ಬಿಡಿ, ನಾವು ಮಾಡುವ ಪಾಪಗಳು ಗೊತ್ತಿದ್ದೂ ಮಾಡುವಂತಹ ಪಾಪಗಳು. ದೃಷ್ಟ ಶ್ರುತ, ಭಾಗವತ ಹೇಳುತ್ತೆ, ಶುಕಾಚಾರ ಪರೀಕ್ಷಿತ ಅಂತಾನೆ, ದೃಷ್ಟ ಈ ತರಹದ ಕೆಟ್ಟ ಕೆಲಸವನ್ನು ಮಾಡಿದರೆ ಶಿಕ್ಷೆ ಆಗತ್ತೆ. ರಾಜರು ಶಿಕ್ಷೆಯನ್ನು ಕೊಡ್ತಾರೆ, ಪೊಲೀಸರು ಹೊಡಿತಾರೆ, ಹಿಡ್ಕೊಂಡು ಹೋಗ್ತಾರೆ, ಅಕ್ಕಪಕ್ಕದ ಜನ ಬೈತಾರೆ, ಹೊಡಿತಾರೆ ಅನ್ನುವ ಲೌಕಿಕವಾದ ಶಿಕ್ಷೆಯನ್ನೂ ನೋಡಿರ್ತೇವೆ. ಶ್ರುತ ಪುರಾಣಾದಿಗಳಲ್ಲಿ ಕೇಳಿರ್ತೇವೆ, ಇಂಥ ಪಾಪವನ್ನು ಮಾಡಿದರೆ ಈ ನರಕ ಆಗತ್ತೆ, ರೌರವ ಆಗತ್ತೆ, ಆ ನರಕ ಆಗತ್ತೆ, ಎಲ್ಲ ಕೇಳಿದ್ದೇವೆ. ಇಷ್ಟೆಲ್ಲ ಕೇಳಿದರೂ ನಾವೇನಾದರೂ ಪಾಪ ಮಾಡೋದು ಬಿಟ್ಟಿದ್ದೀವಾ? ಬಿಟ್ಟಿಲ್ಲ. ನಮಗೆ ಗೊತ್ತಿಲ್ವಾ? ಪುರಾಣವನ್ನು ಬೇಕಾದಷ್ಟು ಬಾರಿ ಕೇಳಿದ್ದೇವೆ. ಏನೇನು ಪಾಪ ಮಾಡಿದರೆ ಯಾವ್ಯಾವ ನರಕ ಆಗತ್ತೆ ಅಂತ ಗೊತ್ತಿಲ್ವಾ? ಗೊತ್ತಿದೆ. ಕೇಳಿ ತಿಳಿದುಕೊಂಡಿದ್ದರೂ ಕೂಡ ಮನುಷ್ಯ ಮತ್ತೆ ಮತ್ತೆ ಪಾಪವನ್ನು ಮಾಡ್ತಾನೆ ಅಂದ ಮೇಲೆ ಅವನು ಪ್ರಾಯಶ್ಚಿತ್ತ ಮಾಡಿಕೊಂಡು ಲಾಭ ಏನು? ಗೊತ್ತಿಲ್ಲದೆ ಏನೋ ಮಾಡಿದರೆ ಪ್ರಾಯಶ್ಚಿತ್ತ ಮಾಡಿದರೆ ಹೋಗ್ಬೋದಪ್ಪ. ಆದರೆ ಪಾಪ ಗೊತ್ತಿದ್ದೂ ಮಾಡಿದಂತಹ ವ್ಯಕ್ತಿಗೆ ಪ್ರಾಯಶ್ಚಿತ್ತದಿಂದ ಪರಿಹಾರ ಹೇಗಾಗತ್ತೆ? ಕ್ವಚಿನ್ನಿವರ್ತತೆ ಅಭದ್ರಾತ್ ಕ್ವಚಿಚ್ಚರತಿ ತತ್ಪುನಃ ಪ್ರಾಯಶ್ಚಿತ್ತ ಮತೋಪಾರ್ಥಂ ಮನ್ನೇ ಕುಂಜರ ಶೌಚವತ. ಒಂದು ಆನೆ, ದೊಡ್ಡ ಆನೆ ಸ್ನಾನ ಮಾಡೋದಕ್ಕೆ ಹೋಗುತ್ತೆ, ಸರೋವರದಲ್ಲಿ ಇಳಿಯುತ್ತೆ, ಸ್ನಾನವನ್ನು ಮಾಡುತ್ತೆ. 1 ಗಂಟೆಗಳ ಕಾಲ 2 ಗಂಟೆಗಳ ಕಾಲ ನೀರಿನಲ್ಲಿ ವಿಹಾರ ಮಾಡುತ್ತೆ. ಅಷ್ಟೆಲ್ಲ ಸ್ನಾನ ಮಾಡಿ ಹೊರಗೆ ಬರುತ್ತೆ. ಹೊರಗೆ ಬಂದು ಅಲ್ಲೆಲ್ಲ ಧೂಳಿರುತ್ತೆ. ಆ ಧೂಳನ್ನು ತಗೊಂಡು ಮೈ ಮೇಲೆ ಎಲ್ಲ ಹಾಕಿಕೊಂಡು ಬಿಡುತ್ತೆ. ಹಾಗಿದೆ ನಾವು ಮಾಡುವಂತಹ ಪ್ರಾಯಶ್ಚಿತ್ತ. ಕ್ವಚಿಚ್ಚರತಿ, ಕೆಲವೊಮ್ಮೆ ಬೇಡಪ್ಪ ಅಂತ ಬಿಟ್ಟು ಬಿಡ್ತಾನೆ. ಆದರೆ ಇವತ್ತು ಬಿಟ್ಟ ಪಾಪವನ್ನು ಮತ್ತೆ ಒಂದು 4 ದಿನ ಬಿಟ್ಟು ಅದೇ ಪಾಪವನ್ನು ಮಾಡ್ತಾನೆ. ಹಾಗಾಗಿ ಪ್ರಾಯಶ್ಚಿತ್ತ ಇದು ವ್ಯರ್ಥ, ಪ್ರಾಯಶ್ಚಿತ್ತಕ್ಕೇನೂ ಲಾಭ ಇಲ್ಲ ಎಂಬುದಾಗಿ ಪರೀಕ್ಷಿತ್ ರಾಜರು ಪ್ರಶ್ನೆಯನ್ನು ಮಾಡಿದಾಗ ಅದಕ್ಕೆ ಶುಕಾಚಾರ್ಯರು ಬಹಳ ಸುಂದರವಾದ ಉತ್ತರವನ್ನು ಕೊಡ್ತಾರೆ. ನೋಡಪ್ಪ, ಪ್ರಾಯಶ್ಚಿತ್ತ ಇದು ವ್ಯರ್ಥ ವ್ಯರ್ಥ ಅಂತೀಯಲ್ಲ, ನಿನ್ನ ಅಭಿಪ್ರಾಯ ಏನು? ಸುಮ್ಮನೆ ಬೇಕಾದಷ್ಟು ಪಾಪ ಮಾಡೋದು, ಏನು ಮನಸ್ಸಿನಲ್ಲಿ ಪಶ್ಚಾತ್ತಾಪ ಇಲ್ಲ, ಏನೂ ಇಲ್ಲ, ಯಾರೋ ಹೇಳ್ತಾರಪ್ಪ ಸರಿ ಮಾಡಿದ್ರಾಯ್ತು ಅಂತ ಕಾಟಾಚಾರಕ್ಕೆ ಪ್ರಾಯಶ್ಚಿತ್ತ ಮಾಡಿದರೆ ಅದು ವ್ಯರ್ಥ ಅಂತ ನೀನು ಅನ್ನೋದಾದರೆ ನಿಶ್ಚಿತವಾಗಿಯೂ ವ್ಯರ್ಥ. ಅಂತಹ ಪ್ರಾಯಶ್ಚಿತ್ತದಿಂದ ಏನು ಲಾಭ ಇಲ್ಲ. ಇನ್ನು ಜ್ಞಾನಿಗಳು ವಿಮರ್ಶೆ ಮಾಡಿ ಇಂಥ ಪ್ರಾಯಶ್ಚಿತ್ತವನ್ನು ಮಾಡು ಅಂತ ಹೇಳ್ತಾರೆ. ನೀನು ಅಷ್ಟೇ ಭಕ್ತಿಯಿಂದ ಶ್ರದ್ಧೆಯಿಂದ ಪ್ರಾಯಶ್ಚಿತ್ತವನ್ನು ಮಾಡ್ತೀಯ. ಆ ತರಹದ ಪ್ರಾಯಶ್ಚಿತ್ತವನ್ನು ಮಾಡಿದರೆ ನಿಶ್ಚಿತವಾಗಿಯೂ ಲಾಭ ಆಗತ್ತೆ. ಲಾಭ ಆಗಲ್ಲ ಅಂತ ಅಂದ್ಕೊಳ್ಬೇಡ, ಅವಶ್ಯವಾಗಿ ಲಾಭ ಆಗತ್ತೆ. ಕರ್ಮಣ ಕರ್ಮ ನಿರ್ಧಾರ ನಹ್ಯಾತ್ಯಂತಿಕೈಷ್ಯತೆ. ಹಾಗಾಗಿ ಪ್ರಾಯಶ್ಚಿತ್ತದಿಂದ ಏನು ಲಾಭ ಆಗಲ್ಲ ಅಂತಲ್ಲ. ಒಂದಿದೆ, ಏನು ಅಂದರೆ ಪ್ರಾಯಶ್ಚಿತ್ತ ಮಾಡಿದ ಮಾತ್ರಕ್ಕೆ ನನ್ನ ಎಲ್ಲ ಪಾಪಗಳು ಪೂರ್ಣವಾಗಿ ಸುಟ್ಟು ಹೋಗತ್ತೆ ಅಂತೇನಿಲ್ಲ, ಅಂತ ಇಲ್ಲ. ಪ್ರಾಯಶ್ಚಿತ್ತವನ್ನು ಮಾಡೋದರಿಂದ ಅದರ ಡೆನ್ಸಿಟಿ ಕಡಿಮೆ ಆಗತ್ತೆ. ನಾನೊಂದೇನೋ ಪಾಪವನ್ನು ಮಾಡಿರ್ತೇನೆ, ಸುಮ್ಮನೆ ಸ್ಥೂಲವಾದ ದೃಷ್ಟಾಂತ ಅಷ್ಟೇ, ಎಕ್ಸಾಕ್ಟ್ ಎಲ್ಲವೂ ಸಿಮಿಲರ್ ಅಲ್ಲ, ಸ್ಥೂಲವಾದ ದೃಷ್ಟಾಂತ. ನಾನೊಂದು ಪಾಪ ಮಾಡಿರ್ತೇನೆ, ಆ ಪಾಪದಿಂದ ನನಗೆ 1 ತಿಂಗಳು ಟೈಫಾಯ್ಡ್ ಆಗಿ ಮಲಗಿಕೊಳ್ಳಬೇಕು ಅನ್ನುವ ಒಂದು ಆ ಪಾಪದಿಂದ ನನಗೆ ಶಿಕ್ಷೆ ಆಗಬೇಕಾಗಿದೆ. 1 ತಿಂಗಳು ಜ್ವರ ಬರಬೇಕು ನನಗೆ. ಆದರೆ ಪಾಪ ಮಾಡಿದ್ದು ಗೊತ್ತಾದ ಕೂಡಲೇ ನಾನು ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ತೇನೆ, ಹೋಗ್ತೇನೆ, ದೇವರಿಗೆ ಪ್ರದಕ್ಷಿಣೆ ಹಾಕ್ತೇನೆ, ತಪ್ಪಾಯಿತು ಅಂತಂತೇನೆ, ಏನೇನೋ ಮಾಡ್ತೇನೆ.
ಆ ಪ್ರಾಯಶ್ಚಿತ್ತ ಮಾಡೋದ್ರಿಂದ ಏನಾಗತ್ತೆ ಅಂದರೆ 1 ತಿಂಗಳು ಬರುವ ಜ್ವರ ನನಗೆ 1 ವಾರ ಬರುತ್ತೆ, 1 ದಿನ ಬಂದು ಹೋಗಬಹುದು, ಅಥವಾ ಆ ಜ್ವರದ ತೀವ್ರತೆ ಕಡಿಮೆ ಆಗ್ಬೋದು. ಹೀಗೆ ನಾನಾ ತರವಾಗಿ ನಾವು ಮಾಡಿದ ಪ್ರಾಯಶ್ಚಿತ್ತದಿಂದ ನಮಗೆ ಫಲ ಆಗೇ ಆಗತ್ತೆ. ಪೂರ್ಣವಾಗಿ ಹೋಗದೇ ಇದ್ದರೂ ಕೂಡ ಆ ಪ್ರಾಯಶ್ಚಿತ್ತ ಮಾಡುವುದರಿಂದ ನಮ್ಮ ಪಾಪಗಳನ್ನು ಕಡಿಮೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇದೆ, ಇಲ್ಲ ಅಂತ ಸರ್ವಥಾ ಭಾವಿಸಬಾರದು. ಅನೇಕರು ಕೆಲವರು ತಪ್ಪು ತಿಳಿದಿದ್ದಾರೆ. ಪ್ರಾರಬ್ಧ ಅಂದಮೇಲೆ ಏನಿದ್ರೂ ಭೋಗಿಸಲೇಬೇಕು, ಪ್ರಾಯಶ್ಚಿತ್ತ ಮಾಡಿ ಏನು ಲಾಭ ಅಂತಂತಾರೆ. ಹಾಗೇನಿಲ್ಲ. ಪ್ರಾರಬ್ಧ ಕರ್ಮವಾಗಿದ್ದರೂ ಕೂಡ ಭಕ್ತಿಯಿಂದ ಜ್ಞಾನಪೂರ್ವಕವಾಗಿ ಭಗವಂತನ ಅನುಸಂಧಾನ ಮಾಡ್ತಾ ಪ್ರಾಯಶ್ಚಿತ್ತವನ್ನು ಮಾಡಿದರೆ ಎಷ್ಟೇ ಉಗ್ರವಾದ ಪಾಪಗಳಿದ್ದರೂ ಕೂಡ ಅದರ ತೀವ್ರತೆ ನಿಶ್ಚಿತವಾಗಿಯೂ ಕಡಿಮೆಯಾಗತ್ತೆ. ಆದ್ದರಿಂದ ಪಾಪ ಮಾಡಿದವರು ಕೆಲವರಂತ ಇರ್ತಾರೆ, ಇಷ್ಟೇ ಪಾಪ ಮಾಡಿವಂತೆ, ಇನ್ನೊಂದು 4 ಪಾಪ ಎಕ್ಸ್ಟ್ರಾ ಮಾಡಿದ್ರೇನೋ, ಏನಿದ್ರೂ ಪಾಪ ಹೋಗೋದಿಲ್ಲ, ಪಾಪ ಅಂತೂ ಮಾಡಿದ್ದೇವೆ. ಕೆಲವರಂತೂ ಇನ್ನೂ ವಿಚಿತ್ರ ಹೇಳ್ತಾ ಇರ್ತಾರೆ, ಪಾಪ ಅಂತೂ ಮಾಡಿವ, ಪಾಪ ಮಾಡಿದ ಮೇಲೆ ನರಕಕ್ಕಂತೂ ಹೋಗೋದು ನಿಶ್ಚಿತ, ನರಕದ ತನಕ ಹೋಗಿರ್ತೀವಿ, ಇನ್ನೊಂದು 4 ನರಕ ಎಕ್ಸ್ಟ್ರಾ ನೋಡ್ಕೊಂಡು ಬಂದ್ರಾಯ್ತು, ಹೀಗೆ ಹೇಳುವಂತಹ ಮಹಾನುಭಾವರು ಇದ್ದಾರೆ. ಹಾಗೇನು ಅಗತ್ಯ ಇಲ್ಲ. ನರಕವನ್ನು ತಪ್ಪಿಸಿಕೊಳ್ಳಲು ಸಾಧ್ಯ ಇದೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡ್ರೆ. ಭಾಗವತ ಹೇಳುತ್ತೆ, ಸುಮ್ಮನೆ ಏನೋ ಹಾರಿಕೆ ಮಾತಲ್ಲ. ಭಾಗವತ, ಶ್ರೀಮದಾಚಾರ್ಯರು, ಅನುವ್ಯಾಖ್ಯಾನ, ಶ್ರೀಮನ್ಯಾಯಸುಧಾ ಎಲ್ಲ ಕಡೆಗೂ ಇದನ್ನು ನಿರ್ಣಯ ಮಾಡಿದ್ದಾರೆ. ಪಾಪವನ್ನು ಮಾಡಿಕೊಂಡವರು ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬಹುದು, ಪ್ರಾಯಶ್ಚಿತ್ತದಿಂದ ಪರಿಹಾರ ಆಗತ್ತೆ. ಎಷ್ಟಾಗತ್ತೆ, ಏನಾಗತ್ತೆ, ಹೇಗೆ ಅನ್ನೋದು ನಾವೆಷ್ಟು ಭಕ್ತಿಯಿಂದ ಮಾಡ್ತೇವೆ, ಎಷ್ಟು ಶ್ರದ್ಧೆಯಿಂದ ಮಾಡ್ತೇವೆ, ಯಾವ ತರಹದ ಪ್ರಾಯಶ್ಚಿತ್ತವನ್ನು ಮಾಡ್ತೇವೆ ಅನ್ನೋದರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಹೀಗಾಗಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕು. ನಾಶ್ನತಃ ಪಥ್ಯಮೇವಾನ್ನಂ ವ್ಯಾಧಯೋ ಅಭಿಭವಂತಿ ಏವಂ ನಿಯಮಕೃದ್ರಾಜನ್ ಶನೈಃ ಕ್ಷೇಮಾಯ ಕಲ್ಪತೆ. ಇನ್ನೂ ಒಂದು ಮಾತನ್ನು ಹೇಳ್ತಾರೆ. ಏನು ಅಂದರೆ, ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳುವುದರ ಜೊತೆಗೆ ಔಷಧಿಯನ್ನು ತೆಗೆದುಕೊಳ್ಳುವುದರ ಜೊತೆಗೆ ಪಥ್ಯವನ್ನು ಮಾಡಬೇಕು. ಪಥ್ಯ ಮಾಡದೇನೆ ಔಷಧಿಯನ್ನು ತೆಗೆದುಕೊಂಡ್ರೆ ಔಷಧಿ ಹೇಗೆ ಕೆಲಸ ಮಾಡುವುದಿಲ್ವೋ ಹಾಗೆ ಪ್ರಾಯಶ್ಚಿತ್ತವೂ ಕೂಡ ನೀನು ಅಪಥ್ಯವನ್ನು ಮಾಡಿದರೆ, ಅಂದರೆ ಮತ್ತೆ ಮತ್ತೆ ನಿಷಿದ್ಧ ಕರ್ಮಗಳನ್ನೇ ಮಾಡ್ತಾ ಹೋದರೆ ಅದು ಫಲ ಕೊಡೋದಿಲ್ಲ. ಅಪಥ್ಯಮೇವಾನ್ನಂ. 2 ತರಹ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತಾರಲ್ಲ, ಹಾಗೆ ಭಾಗವತ ಹೇಳುತ್ತೆ. ಯಾಕೆ ಅಷ್ಟೆಲ್ಲ ಸಮಸ್ಯೆ ಮಾಡ್ತೀಯ, ಆದಷ್ಟು ನೀನು ಕೆಟ್ಟ ಕೆಲಸವನ್ನು ಮಾಡಲೇಬೇಡ. ನಿಯಮಕೃತ ಏನು ಶಾಸ್ತ್ರದಲ್ಲಿ ಹೇಳಿದ್ದಾರೋ ಅದನ್ನೇ ಮಾಡ್ತಾ 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 ಇದ್ದಿ ಅಂದರೆ ನೀನು ಮಾಡಿದ ಪ್ರಾಯಶ್ಚಿತ್ತ ನಿನಗೆ ಹೆಲ್ಪ್ ಆಗತ್ತೆ, ನಿನಗೆ ಲಾಭ ಮಾಡಿಕೊಡತ್ತೆ. ಇಲ್ಲದೇ ಇದ್ದರೆ ಇಲ್ಲ. ಹಾಗಾಗಿ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು. 3 ಮಾತನ್ನು ಹೇಳಿದಂತೆ ಆಯಿತು. ಪಾಪ ಮಾಡಿದವನು ಯಾವ ಜನ್ಮದಲ್ಲಿ ಪಾಪ ಮಾಡಿರ್ತಾನೋ ಕೂಡಲೇನೆ, ನಾನು ಪಾಪ ಮಾಡಿದ್ದೇನೆ ಅಂತ ಗೊತ್ತಾದ ಕೂಡಲೇನೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕು, ಮೊದಲನೆಯದ್ದು. ಶ್ರದ್ಧೆಯಿಂದ ಭಗವಂತನ ಅನುಸಂಧಾನ ಪೂರ್ವಕವಾಗಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕು, 2ನೇದ್ದು. ಪ್ರಾಯಶ್ಚಿತ್ತವನ್ನು ಮಾಡಬೇಕಾದರಾಗಲಿ, ಪ್ರಾಯಶ್ಚಿತ್ತ ಮಾಡುವ ಸಂದರ್ಭದಲ್ಲಿ ಮಾಡಿ ಆದ ಮೇಲಾದರೂ ನಿಯಮಕೃತ, ಏನು ಡಾಕ್ಟರು ಗುರುಗಳು ವಿಧಾನ ಮಾಡಿರ್ತಾರೋ ಆ ವಿಧಾನವನ್ನು ತಪ್ಪಬಾರದು. ಮತ್ತೆ ಮತ್ತೆ ಆ ಪಾಪಗಳನ್ನು ಮಾಡ್ತಾ ಹೋಗಬಾರದು. ಹೀಗೆ ಮಾಡಿದ್ದೇ ಆದರೆ ಪ್ರಾಯಶ್ಚಿತ್ತ ನಮಗೆ ಫಲವನ್ನು ಕೊಡುತ್ತೆ. ಪ್ರಾಯಶ್ಚಿತ್ತ ಅಂದರೆ ಅರ್ಥ ಏನು? ಪ್ರಾಯಶ್ಚಿತ್ತ ಅನ್ನೋ ಶಬ್ದಕ್ಕೆ ಅರ್ಥವನ್ನು ತಿಳಿಸಿಕೊಡ್ತಾರೆ. ಪ್ರಾಯೋ ನಾಮ ತಪಃ ಪ್ರೋಕ್ತಂ ಚಿತ್ತಂ ನಿಶ್ಚಯ ಉಚ್ಯತೆ ತಪೋ ನಿಶ್ಚಯ ಸಂಯುಕ್ತಂ ಪ್ರಾಯಶ್ಚಿತ್ತಂ ತದುಚ್ಯತೆ. ಪ್ರಾಯ ಅಂದರೆ ತಪಸ್ಸು ಅಂತ ಅರ್ಥ. ಚಿತ್ತ ಅಂದರೆ ನಿಶ್ಚಯ ಅಂತ ಅರ್ಥ, ದೃಢವಾದ ನಿಶ್ಚಯ. ಪ್ರಾಯಶ್ಚಿತ್ತ ಅಂದರೆ ತಪಸ್ಸು ಮಾಡುವ ನಿಶ್ಚಯ ಇರಬೇಕು. ಪ್ರಾಯಶ್ಚಿತ್ತ ಅಂದರೆ ತಪಸ್ಸು ಮಾಡುವ ನಿಶ್ಚಯ ಇರಬೇಕು. ಕೆಲವು ಪ್ರಾಯಶ್ಚಿತ್ತಗಳೆಲ್ಲ ಇರುತ್ತೆ, 12 ದಿನ ಕೇವಲ ಪಂಚಗವ್ಯವನ್ನು ಕುಡಿದುಕೊಂಡು ಇರು ಅಂತ ಹೇಳ್ತಾರೆ. ಹೇಳಿದರೆ ಅದನ್ನು ಮಾಡ್ತೇನೆ ಅಂತ ದೃಢವಾಗಿ ನಿರ್ಧಾರವನ್ನು ಮಾಡಿದರೆ ಅದಕ್ಕೆ ಪ್ರಾಯಶ್ಚಿತ್ತ ಅಂತ ಕರೀತಾರೆ. ಪ್ರಾಯಶ್ಚಿತ್ತ ಅಂದರೆ ಪ್ರಾಯ ಅಂದರೆ ತಪಸ್ಸು, ಚಿತ್ತ ಅಂದರೆ ನಿಶ್ಚಯ. ಆ ನಿಶ್ಚಯದಿಂದ ದೃಢವಾದ ಮನಸ್ಸಿನಿಂದ ನಾವು ಮಾಡಿದ್ದೇ ಆದರೆ ಅದು ಪ್ರಾಯಶ್ಚಿತ್ತ ಅಂತ ಕರೀತಾರೆ. ಅಂತಹ ಪ್ರಾಯಶ್ಚಿತ್ತವನ್ನು ಮಾಡಬೇಕು. ತಪಸ ಬ್ರಹ್ಮಚರ್ಯೇಣ ಶಮೇನ ದಮೇನ ಚ ತ್ಯಾಗೇನ ಸತ್ಯ ಶೌಚಾಭ್ಯಾಂ ನಿಯಮೇನ ಯಮೇನ ಚ. ಹೀಗೆ ತಪಸ್ಸು, ಶೌಚ, ಸತ್ಯ, ಪ್ರಾಯಶ್ಚಿತ್ತ ಮಾಡಬೇಕಾದ್ರೆ ಏನೆಲ್ಲ ರೂಲ್ಸ್ ಫಾಲೋ ಮಾಡಬೇಕು ಅಂತ ಇದೆ, ಅದೆಲ್ಲವನ್ನು ಮಾಡ್ತಾ
ಪ್ರಾಯಶ್ಚಿತ್ತವನ್ನು ಮಾಡಿದ್ದೇ ಆದರೆ ಆಗ ನಮ್ಮ ಪಾಪಗಳು ಪರಿಹಾರ ಆಗತ್ತೆ. ಪ್ರಾಯಶ್ಚಿತ್ತವೂ ಸರಿ, ಪ್ರಾಯಶ್ಚಿತ್ತ ಮತ್ತು ಔಷಧಿ ಇದೆರಡೂ ನೋಡಿ ಒಂದೇ ತರಹ ಕೆಲಸ ಮಾಡೋದು. ಔಷಧಿಯೂ ಅಷ್ಟೇ, ಪ್ರಾಯಶ್ಚಿತ್ತವೂ ಅಷ್ಟೇ. ಔಷಧಿ ತೆಗೆದುಕೊಳ್ಳಬೇಕಾದ್ರೆ ಏನು ನಿಯಮಗಳನ್ನು ಪಾಲನೆ ಮಾಡಬೇಕೋ ಆ ನಿಯಮಗಳನ್ನು ಪಾಲನೆ ಮಾಡಲೇಬೇಕು. ಪ್ರಾಯಶ್ಚಿತ್ತಕ್ಕೆ ಏನು ನಿಯಮಗಳನ್ನು ಪಾಲನೆ ಮಾಡಬೇಕೋ ಆ ನಿಯಮಗಳನ್ನು ಪಾಲನೆ ಮಾಡಲೇಬೇಕು. ಕೆಲವು ಔಷಧಿಗಳಂತೂ ನಿನ್ನೆ ದಿನ 9 ಗಂಟೆಗೆ ತಗೊಂಡ್ರೆ ಮಾರನೇ ದಿನ ಮತ್ತೆ 9 ಗಂಟೆಗೇನೆ ತಗೋಬೇಕು. ನೀವು 10 ಗಂಟೆಗೆ 11 ಗಂಟೆಗೆ ತಗೋತೀವಿ ಅಂದರೆ ನಡೆಯೋದಿಲ್ಲ ಅಂತಾರೆ. ಅಷ್ಟರ ಮಟ್ಟಿಗೆ ಔಷಧಕ್ಕೂ ನಿಯಮ ಇದೆ. ಹೇಗೋ ಹಾಗೆ ಪ್ರಾಯಶ್ಚಿತ್ತಗಳಿಗೂ ಕೂಡ ನಿಯಮ ಇದೆ. ಆ ನಿಯಮವನ್ನು ಪಾಲಿಸಬೇಕು. ನ ತಥಾ ಹ್ಯಗವಾನ್ ರಾಜನ್ ಪೂಯೇತ ತಪ ಆದಿಭಿಃ ಯಥಾ ಕೃಷ್ಣಾರ್ಪಿತ ಪ್ರಾಣಃ ತತ್ಪೂರುಷ ನಿಷೇವಯ. ಬೇಕಾದಷ್ಟು ಹೇಳಿದರು ಶುಕಾಚಾರ್ಯರು. ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ತಪಸ್ಸು ದಮ ಎಲ್ಲ ಹೇಳಿ ಕೊನೆಗೆ ಒಂದು ಮಾತು ಹೇಳ್ತಾರೆ. ನೋಡಪ್ಪ ರಾಜ, ಯಾವ ಪಾಪಿಷ್ಠನೂ ಕೂಡ ಬೇಕಾದಷ್ಟು ತಪಸ್ಸು ಇತ್ಯಾದಿಗಳನ್ನು ಮಾಡಿದರೆ ಪಾಪ ಪರಿಹಾರ ಆಗತ್ತೇ ಇಲ್ಲ ಅಂತಲ್ಲ. ಆದರೆ ಭಗವಂತನಲ್ಲಿ ಮನಸ್ಸಿಟ್ಟು ಭಗವಂತನ ಸೇವೆಯನ್ನು, ಭಗವದ್ಭಕ್ತರ ಸೇವೆಯನ್ನು ಮಾಡುವುದರಿಂದ ಯಾವ ರೀತಿಯಾಗಿ ಪಾಪದ ಪರಿಹಾರ ಆಗತ್ತೋ ಅಷ್ಟು ಪಾಪಗಳನ್ನು ಬೇರೆ ಪ್ರಾಯಶ್ಚಿತ್ತದಿಂದ ಕಳೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಭಗವಂತನ ವಿಶೇಷವಾದ ಆರಾಧನೆಯನ್ನು ಮಾಡುವುದೇನೆ ಪ್ರಧಾನವಾದದ್ದು. ಎಂಥ ಪ್ರಾಯಶ್ಚಿತ್ತವನ್ನೇ ಮಾಡು, ಬೇಕಾದಷ್ಟು ಪ್ರಾಯಶ್ಚಿತ್ತ ಮಾಡು. 1 ವರ್ಷ, ಇಡೀ 1 ವರ್ಷ ಉಪವಾಸ ಇದ್ದು ಬಿಡು. ಆದರೆ ದೇವರನ್ನು ಬೈತಾ ಇದ್ದ ಅಂದರೆ, ನಾರಾಯಣ ಪರಾಂಗುಖನಾಗಿದ್ದರೆ ಅವನ ಪ್ರಾಯಶ್ಚಿತ್ತಕ್ಕೇನು ಬೆಲೆ ಇಲ್ಲ. ಹಾಗಾಗಿ ಭಗವಂತನ ಸ್ಮರಣೆಯನ್ನು ಮಾಡಬೇಕು. ಸಕೃನ್ಮನ ಕೃಷ್ಣ ಪದಾರವಿಂದಯೋ ನಿವೇಶಿತಂ ತದ್ಗುಣರಾಗಿಯೈರಿಹ ನತೇಯಮಂ ಪಾಶಭೃತಶ್ಚ ತದ್ಭಟಾನ್ ಸ್ವಪ್ನೇಪಿ ಪಶ್ಯಂತಿ ಚೀರ್ಣ ನಿಷ್ಕೃತಾಃ. ಯಾರು ಭಗವಂತನ ಪಾದಗಳನ್ನು ಭಕ್ತಿಯಿಂದ ಸ್ಮರಣೆ ಮಾಡ್ತಾರೋ, ಆ ಭಗವಂತನ ಪಾದಗಳಲ್ಲಿ ಪೂರ್ಣವಾಗಿ ಮನಸ್ಸಿಟ್ಟು ಆ ದೇವರ ಸ್ಮರಣೆಯನ್ನು ಮಾಡ್ತಾರೋ ಅವರು ಕನಸಿನಲ್ಲೂ ಯಮಭಟರನ್ನು ನೋಡೋದಿಲ್ಲ. ನರಕಕ್ಕೆ ಹೋಗೋದು ದೂರ, ಕನಸಿನಲ್ಲೂ ಯಮಭಟರು ಅವರಿಗೆ ಬರೋದಿಲ್ಲ. ಅಷ್ಟು ಭಗವಂತನ ಮಹಿಮೆ ಇದೆಯಪ್ಪ. ಇದಕ್ಕೆ ಒಂದು ಕಥೆಯನ್ನು ಹೇಳ್ತೇನೆ ಕೇಳು ಎಂಬುದಾಗಿ ಅಜಾಮಿಳರ ಕಥೆಯನ್ನು ತಿಳಿಸಿಕೊಡ್ತಾರೆ. ಕಾನ್ಯಕುಬ್ಜ ಅಂತ ಒಂದು ದೇಶ. ಆ ಕಾನ್ಯಕುಬ್ಜ ಎಂಬ ದೇಶದಲ್ಲಿ ಅಜಾಮಿಳ ಅಂತ ಒಬ್ಬ ವ್ಯಕ್ತಿ ಇದ್ದ. ದಾಸೀಪತಿ ಅವನು. ಮುಂದೆ ಅವನ ಕಥೆಯನ್ನು ಮತ್ತೆ ವಿಸ್ತಾರವಾಗಿ ಹೇಳ್ತಾರೆ, ಈಗ ಸಂಕ್ಷೇಪದಲ್ಲಿ ತಿಳಿಸ್ತಾರೆ. ಆ ದಾಸೀಪತಿ ಅವನು ನಷ್ಟ ಸದಾಚಾರ, ಏನು ಆಚಾರ ಇಲ್ಲ, ವಿಚಾರ ಇಲ್ಲ, ಹಾಗೆ ಎಲ್ಲವನ್ನು ಬಿಟ್ಟಿದ್ದಾನೆ. ಕೈತವೈಶ್ಚೌರ್ಯೈ ಗರ್ಹಿತಾಂ ವೃತ್ತಿಮಾಶ್ರಿತಃ. ತನ್ನ ದುಷ್ಟ ಹೆಂಡತಿಯನ್ನು, ಒಬ್ಬಳು ಹೆಂಡತಿ ಇರ್ತಾಳೆ, ಅವಳನ್ನು ಬಿಟ್ಟಿರ್ತಾಳೆ, ಮುಂದೆ ಬರುತ್ತೆ ಆ ಮಾತು. ತನ್ನ ದುಷ್ಟ ಹೆಂಡತಿಯನ್ನು, ದಾಸಿಯನ್ನು ಪೋಷಣೆ ಮಾಡುವುದಕ್ಕೆ ಮೋಸ ಮಾಡ್ತಾನೆ, ಕಳ್ಳತನ ಮಾಡ್ತಾನೆ, ನಾನಾ ತರಹದ ಮಾಡಬಾರದ ಕಾರ್ಯವನ್ನೆಲ್ಲ ಬೇಕಾದಷ್ಟು ಮಾಡ್ತಾ ಇರ್ತಾನೆ. ಅವನಿಗೆ 10 ಜನ ಮಕ್ಕಳಾಗ್ತಾರೆ. 10 ಜನ ಮಕ್ಕಳಿರ್ತಾರೆ. ಆ 10 ಜನ ಮಕ್ಕಳಲ್ಲಿ ಕೊನೆಯವನ ಹೆಸರು ನಾರಾಯಣ ಅಂತ ಅವನ ಹೆಸರು. ಅವನ ಮೇಲೆ ಇವನಿಗೆ ಬಹಳ ಪ್ರೀತಿ. ಯಾವಾಗಲೂ ಅವನನ್ನೇ ಆಡಿಸೋದು, ಆಟ ಆಡಿಸೋದು, ಮುದ್ದು ಮಾಡೋದು ಎಲ್ಲ ಮಾಡ್ತಾ ಇರ್ತಾನೆ ಆ ನಾರಾಯಣನನ್ನು ಹೀಗೆ ಮಾಡ್ತಾ ಇರಬೇಕಾದ್ರೆ ಅನೇಕ ವರ್ಷಗಳು, 88 ವರ್ಷಗಳು ಆಗತ್ತೆ. 88 ವರ್ಷಗಳು ಕಳೆಯುತ್ತೆ. 88 ವರ್ಷಗಳು ಕಳೆದ ಮೇಲೆ ಒಂದು ದಿನ ಕಾಲ ಹತ್ತಿರ ಬಂತು. ನೋಡ್ತಾನೆ, ವಯಸ್ಸಾಗಿದೆ. ಯಮದೂತರು ಕಾಣಿಸಿದ್ದಾರೆ. 3 ಜನ ಯಮದೂತರು ಅಲ್ಲಿ ಬಂದಿದ್ದಾರೆ. ಆ 3 ಜನ ಯಮದೂತರು ಅಲ್ಲಿ ಬಂದರೆ ಭಾರಿ ಗಾಬರಿಯಾಗಿದ್ದಾನೆ. ಅವನನ್ನು ನೋಡಿ ಎದೆ ಒಡೆದು ಹೋಗಿದೆ. ಯಾರಪ್ಪ ಇವರು, ವಿಚಿತ್ರವಾದ ಆಕಾರ ಕಾಣ್ತಾ ಇದೆಯಲ್ಲ ಅಂತ ಹೇಳಿ ಮತಿಂ ಚಕಾರ ತನಗೆ ಬಾಲೆ ನಾರಾಯಣ ಹ್ವಯೇ. ತನ್ನ ಮಗ ನಾರಾಯಣ ಅಂತ, ಕೊನೆಯ ಮಗ, ಆ ನಾರಾಯಣನ ನೆನಪಾಗಿದೆ. ಅಯ್ಯೋ, ನನ್ನ ಮುದ್ದು ಮಗನನ್ನು ಬಿಟ್ಟು ಹೋಗುವ ಪರಿಸ್ಥಿತಿ ಬಂದಿದೆಯಲ್ಲ ಅಂತ ಹೇಳಿ ಪ್ಲಾವಿತೇನ ಸ್ವರೇಣೋಚ್ಚೈಹಿ ಜೋರಾಗಿ ನಾರಾಯಣ ಅಂತ ಕೂಗಿದ್ದಾನೆ. ನಾರಾಯಣ ಅಂತ ಕೂಗಿದಾಗ ಸರಿ, ಆ ನಾರಾಯಣ ಇನ್ನು ಬರಬೇಕು. ಅವನು ಬರೋ ಅಷ್ಟರಲ್ಲೇನೆ 4 ಜನ ಬಂದುಬಿಟ್ರು. 3 ಜನ ಯಮದೂತರು ಬಂದು ಇವನನ್ನು ಕರೆದುಕೊಂಡು ಹೋಗಬೇಕು ಅಂತ ತಯಾರಾಗ್ತಾ ಇದ್ದಾರೆ. ಇನ್ನೇನು ಅವನ ಎದೆಯಲ್ಲಿರುವ ಜೀವನನ್ನು ಹೊರಗೆ ಎಳಿತಾ ಇದ್ದಾರೆ. ಇವನು ನಾರಾಯಣ ಅಂತ ಜೋರಾಗಿ ಕೂಗಿದ್ದಕ್ಕೆ
ದೇವದೂತರು ಬಂದಿದ್ದಾರೆ, 4 ಜನ ದೇವದೂತರು ಅಲ್ಲಿ ಬಂದಿದ್ದಾರೆ. ಅಂತರ್ಹೃದಯಾತ್ ಯಮ ಪ್ರೇಷ್ಯಾನ್ ವಿಷ್ಣುದೂತಾ ವಾರಯಾಮಾಸುಹು. ಅವರನ್ನು ನಿಲ್ಲಿಸ್ತಾ ಇದ್ದಾರೆ, ಕರ್ಕೊಂಡು ಹೋಗಬೇಡಿ, ಇವನನ್ನು ಕರ್ಕೊಂಡು ಹೋಗಬೇಡಿ. ಯಮದೂತರಂದ್ರು, ನೀವ್ಯಾರಪ್ಪ ನಮ್ಮನ್ನು ಬೇಡ ಅಂತನ್ನೋರು? ನಮಗೆ ಬೇಡ ಅನ್ನೋರು ಯಾರು? ಇಲ್ಲಿಯವರೆಗೂ ಯಾರು ಹಾಗೆಂದಿಲ್ವಲ್ಲ. ಇವರಿಗೂ ಗಾಬರಿ ಆಯಿತು. ನೋಡೋದಕ್ಕೆ ಒಳ್ಳೆ ಭಾರೀ ತರುಣರು, ಒಳ್ಳೆ ವೇಷ ಎಲ್ಲ ನೋಡಿ ಸ್ವಲ್ಪ ಸಂದೇಹ ಬಂದಿದೆ ಯಮದೂತರಿಗೆ. ಯಾರಪ್ಪ ನೀವು, ಯಾರು ನೀವು, ಯಾಕೆ ಬಂದು ಇಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂದಾಗ ಅವರಂತಾರೆ, ಕಥಂ ಸಿದ್ಧ್ರಿಯತೆ ದಂಡ ಬ್ರೂತ ಧರ್ಮಸ್ಯ. ನೀವ್ಯಾರು ಅಂತ ಅವರು ಕೇಳಿದ್ದಾರೆ. ಮೊದಲು ನೀವ್ಯಾರು ಹೇಳಿ. ಅದಕ್ಕವರಂದರು, ನಾವು ಧರ್ಮರಾಜನ ಕಿಂಕರರು ಅಂತ ಹೇಳಿಕೊಂಡಿದ್ದಾರೆ. ಧರ್ಮರಾಜನ ಕಿಂಕರರು ಅಂತ ಹೇಳಿಕೊಂಡಾಗ ಇವು ವಿಷ್ಣುದೂತರು ನಗ್ತಾರೆ. ಏನು ಧರ್ಮರಾಜನ ಕಿಂಕರು ಅಂತಂತೀರೋ? ಧರ್ಮ ಅಂದ್ರೆ ಏನು ಗೊತ್ತಾ ನಿಮಗೆ? ಧರ್ಮ ಅಂದ್ರೆ ಏನು ಗೊತ್ತಾ ನಿಮಗೆ? ಸುಮ್ಮನೆ ಯಮಕಿಂಕರರು ಅಂದಿದ್ರೆ ಬಚಾವಾಗ್ತಾ ಇದ್ರೋ ಏನೋ. ಹೇಳಿ ಕೇಳಿ ಧರ್ಮರಾಜನ ಕಿಂಕರರು ಅಂತ ಅಹಂಕಾರದಿಂದ ಹೇಳ್ಕೊಂಡ್ರು. ಅಹಂಕಾರದಿಂದ ಕೆಲವರು ಹಾಗೆ ಮಾಡ್ತಾರೆ. ಎಲ್ಲೋ ನನಗೆ ಹಸಿವೆ ಆಗಿದೆ, ಊಟಕ್ಕೆ ಬಿಡ್ರಿ ಎಂದು ಬಿಟ್ಬಿಡ್ತೀರಿ. ನಾನು ಅಂಥ ಪಂಡಿತನ ಮಗ, ಊಟಕ್ಕೆ ಬಿಡು ಅಂದರೆ ಹಂಗಾರೆ ಪಂಡಿತನ ಮಗ ಆಗಿದ್ದರೆ ಹೇಳಿ ನೋಡೋಣ ಅಂತ ಕೇಳ್ತಾರೆ. ನಿನಗೆಲ್ಲ ಬರುತ್ತಲ್ಲ, ಹಾಗಾದ್ರೆ ಹೇಳಿ ನೋಡೋಣ. ಹಾಗಾಯ್ತು ಇವರ ಪರಿಸ್ಥಿತಿ. ಯಮಕಿಂಕರರು ಅಂದ್ರಿದ್ದೇನೋ ಸುಮ್ಮನೆ ಬಿಡ್ತಾ ಇದ್ರೋ ಏನೋ. ನಾನು ಧರ್ಮನ ಕಿಂಕರರು ಅಂತ ಅಂದ್ಕೊಂಡು ಕೂಡಲೇ ಅಂತಾರೆ, ಧರ್ಮಸ್ಯ ನತ್ವತ್ವಂ ಬ್ರೂತ. ಹಾಗಾದರೆ ಧರ್ಮ ಅಂದರೆ ಏನಪ್ಪ ಹೇಳು ನೋಡೋಣ. ಧರ್ಮನ ಕಿಂಕರರು ಅಂತ ಅನ್ಕೋತೀರಲ್ಲ, ಧರ್ಮ ಅಂದರೆ ಏನು ಹೇಳಿ. ಅದಕ್ಕೂ ಹೇಳಿ ಶುರು ಮಾಡಿದ್ರು. ವೇದ ಪ್ರಣಹಿತೋ ಧರ್ಮ ಅಧರ್ಮಸ್ತದ್ವಿಪರ್ಯಯ ವೇದೋ ನಾರಾಯಣ ಸಾಕ್ಷಾತ್ ಸ್ವಯಂಭೂರಿತಿ ವಿಶ್ರುಮಃ. ನೋಡಪ್ಪ, ಧರ್ಮ ಅಂದ್ರೇನು? ವೇದದಲ್ಲಿ ಯಾವುದನ್ನು ಮಾಡು ಅಂತ ಹೇಳ್ತಾರೋ ಅದು ಧರ್ಮ, ಯಾವುದನ್ನು ಮಾಡಬೇಡ ಅಂತ ಹೇಳ್ತಾರೋ ಅದು ಅಧರ್ಮ. ಏನು ವೇದಕ್ಕೇನಂಥ ದೊಡ್ಡ ಕೋಡಿದೆ? ಯಾಕೆಂದರೆ ವೇದ ಸಾಕ್ಷಾತ್ ನಾರಾಯಣ. ವೇದ ಅಂದರೆ ಸಾಮಾನ್ಯ ಅಲ್ಲ, ವೇದ ಇದು ಸಾಕ್ಷಾತ್ ಭಗವಂತನ ಮಾತು. ಭಗವಂತನೇ ಮೊಟ್ಟ ಮೊದಲು ಅದನ್ನು ಉಚ್ಚಾರಣೆ ಮಾಡಿದ್ದು. ಹಾಗಾದರೆ ವೇದ ನಾರಾಯಣ ಬರೆದದ್ದ ಅಲ್ಲ, ಸ್ವಯಂಭೂಹು, ಅದು ಅಪೌರುಷೇಯವಾದದ್ದು. ಹಾಗಾಗಿ ವೇದದಲ್ಲಿ ಹೇಳಿದ್ದನ್ನು ಮಾಡೋದೇನೇ ಧರ್ಮ. ನಾವು ಮಾಡುವ ಅಧರ್ಮವನ್ನು, ಧರ್ಮಾಧರ್ಮವನ್ನು ನೋಡೋದಕ್ಕೆ 10 ಜನ ಇರ್ತಾರೆ. ಸೂರ್ಯ, ಅಗ್ನಿ, ಆಕಾಶ, ಮರುತ್ತು, ಆಕಳುಗಳು, ಚಂದ್ರ, ಸಂಧ್ಯಾ ಸಾಯಂಕಾಲ, ಅಹನಿ ಹಗಲು ರಾತ್ರಿ, ದಿಶಃ ದಿಕ್ಕುಗಳು, ಕಾಲ, ಸ್ವಯಂ ಧರ್ಮ, ಸಾಕ್ಷಾತ್ ಯಮಧರ್ಮ. ಎಷ್ಟು ಜನ ನಿತ್ಯ ನಮ್ಮನ್ನು ನೋಡ್ತಾ ಇರ್ತಾರೆ. ಯು ಆರ್ ಅಂಡರ್ ವಿಜಿಲೆನ್ಸ್ ಅಂತ ಎಲ್ಲ ಇದು ಹಾಕಿರ್ತಾರಲ್ಲ ಕ್ಯಾಮ್ರಾದ ಕೆಳಗೆ, ಹಾಗೆ ನಾವು ಯಾವಾಗಲೂ ಇವರ ವಿಜಿಲೆನ್ಸಲ್ಲಿ ಇರ್ತೇವೆ. ಹಾಗಾಗಿ ಇವರ ಕಣ್ಣು ತಪ್ಪಿ ಅಧರ್ಮವನ್ನು ಮಾಡೋ ಹಾಗಿಲ್ಲ. ಯಾರು ಅಧರ್ಮವನ್ನು ಮಾಡ್ತಾರೋ ಸರ್ವೇ ಕ್ರಮಾನುರೋಧೇನ ದಂಡಮರ್ಹಂತಿ. ಅವರವರ ಅಧರ್ಮಕ್ಕೆ ತಕ್ಕಂತೆ ಅವರಿಗೆ ಫಲವನ್ನು ಇವರೆಲ್ಲರೂ ಕೊಡ್ತಾರೆ. ಪಂಚಭಿಕೃತೆ ಸ್ವಾರ್ಥಾನ್. 5ರಿಂದ ಮಾಡ್ತಾನೆ, 5ರಿಂದ ತಿಳಿತಾನೆ, 16ರಿಂದ ಸಹಿತನಾದ 17ನೇಯವನು ಹೊಡಿಸಿಕೊಳ್ತಾನೆ ಅಂತ ಹೇಳ್ತಾರೆ. ಪಂಚಭಿಕ್ರಿಯತೆ ಕರ್ಮ ಸ್ವಾರ್ಥಾನ್ ಪಂಚವೇದಾತ ಪಂಚಭಿಹಿ ಏಕಸ್ತು ಷೋಡಶೇನ ತ್ರೀನ್ ಸ್ವಯಂ ಸಪ್ತದಶೋಷ್ಣುತೆ. 5ರಿಂದ ಮಾಡ್ತಾನೆ, ಪಂಚಕರ್ಮೇಂದ್ರಿಯಗಳು. 5ರಿಂದ ತಿಳಿತಾನೆ, ಪಂಚಜ್ಞಾನೇಂದ್ರಿಯಗಳು. 16ರಿಂದ ಸಹಿತನಾದ 17ನೇಯವನು. 16 ಕಲೆಗಳು ಅಂತಂತಾರೆ. ಜೀವನನ್ನು ನಮ್ಮಲ್ಲಿ 16 ಕಲೆಗಳಿದೆ. ಆ 16 ಕಲೆಗಳಿಂದ ಸಹಿತನಾದ 17ನೇಯವನು ಅಂದರೆ ಜೀವ. ಅವನು 3 ತಿಂತಾನೆ. 3 ತಿನ್ನೋದು ಅಂದರೆ ಸತ್ವರಜಸ್ತಮೋ ಗುಣಗಳಿಂದ ನಿರ್ಮಿತವಾದಂತಹ ಪುಣ್ಯಕರ್ಮ, ಪಾಪಕರ್ಮ ಇವುಗಳ ಭೋಗವನ್ನು ಅವನು ಮಾಡ್ತಾನೆ. ಹಾಗಾಗಿ ಇದೆಲ್ಲ ಧರ್ಮ. ನಾನು ಕರ್ಮವನ್ನೇ ಮಾಡೋದಿಲ್ಲ, ಆರಾಮಾಗಿದ್ದು ಬಿಡ್ತೇನೆ ಅಂದರೆ ಸಾಧ್ಯವಿಲ್ಲ. ನಹಿ ಕಶ್ಚಿತ್ ಕ್ಷಣಮಪಿ. ಯಾರೂ ಕೂಡ ಕರ್ಮವನ್ನು ಮಾಡದೆ ಹಾಗೆ ಕೂಡ್ತೇನೆ ಅಂತ ಆಗೋದೇ ಇಲ್ಲ. ಕರ್ಮವನ್ನು ಮಾಡಲೇಬೇಕು. ಅಯಂಚ ಶ್ರುತ ಸಂಪನ್ನ. ಸರಿ, ಅಷ್ಟೆಲ್ಲ ಆಯಿತು. ಇವನನ್ಯಾಕೆ ಕೇಳ್ಕೊಂಡು ಹೋಗ್ತಾ ಇದ್ದೀರಾ ಅಂದಾಗ ಆಗ ಯಮದೂತರು ಇವನ ಕಥೆಯನ್ನು ಹೇಳ್ತಾರೆ. ಇವನು ಭಾರಿ ವಿದ್ವಾಂಸ, ಅತ್ಯಂತ ಸದಾಚಾರಿ, ಅತ್ಯುತ್ತಮನಾದಂತಹ ವ್ಯಕ್ತಿ. ಒಳ್ಳೆ ಗೃಹಸ್ಥ ಧರ್ಮವನ್ನು ಪಾಲನೆ ಮಾಡ್ತಾ ಇದ್ದಾನೆ. ಬಂದ ಅತಿಥಿಗಳಿಗೆ, ವೃದ್ಧರಿಗೆ ಸೇವೆಯನ್ನು ಮಾಡೋದು, ತಂದೆ ತಾಯಿಗಳ ಸೇವೆಯನ್ನು ಮಾಡೋದು ಎಲ್ಲವನ್ನೂ ಮಾಡ್ತಾ ಇದ್ದ. ಒಮ್ಮೆ ಇವನು ವನಕ್ಕೆ ಹೋದ. ತಂದೆ ಏನೋ ಕಾಷ್ಟವನ್ನು ತಗೊಂಡು ಬಾ ಅನ್ನೋ ಅಥವಾ ಸಮಿತ್ತನ್ನು ತೆಗೆದುಕೊಂಡು ಬಾ ಅಂದಿದ್ನೋ, ಸಮಿತ್ತು ತರೋದಕ್ಕೆ ಅಂತ ವನಕ್ಕೆ ಹೋಗ್ತಾನೆ. ವನಕ್ಕೆ ಹೋದಾಗ 2 ಮಿಥುನ ಗಂಡು ಹೆಣ್ಣುಗಳನ್ನು ನೋಡ್ತಾನೆ. ಆ ಹೆಣ್ಣಿನ ಮೋಹಕ್ಕೆ ಒಳಗಾಗಿ
ಆ ಹೆಣ್ಣಿನ ಗಂಡನನ್ನು ಓಡಿಸಿ ಇವನು ಆ ಹೆಣ್ಣಿನ ಜೊತೆಗೆ ಇರೋದಕ್ಕೆ ಶುರು ಮಾಡಿಬಿಡ್ತಾನೆ. ಸ್ತಂಭಯನ್ನಾತ್ಮನಾತ್ಮಾನಂ ಯಾವತ್ ಸತ್ವಂ ಯಥಾಶ್ರಿತಂ ನ ಶಶಾಕ ಸಮಾಧಾತುಂ ಮನೋ ವಿಧನವೇಪಿತಂ. ಏನು ಭಾಳ ಸುಂದರವಾದ ಮಾತನ್ನು ಭಾಗವತ ಹೇಳುತ್ತೆ, ನಮ್ಮೆಲ್ಲರ ಮನಸ್ಥಿತಿಯನ್ನು ಹೇಳುತ್ತೆ, ಸೈಕಾಲಜಿಯನ್ನು ಹೇಳುತ್ತೆ. ಸ್ತಂಭಯನ್ನಾತ್ಮನಾತ್ಮಾನಂ, ಅವಳನ್ನು ನೋಡಿದನಂತೆ, ಬೇಕಾದಷ್ಟು ಬೇಡ 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 ಅಂತ ಮನಸ್ಸಿಗೆ ಹೇಳಿದಂತೆ, ಬೇಡ, ತಪ್ಪಿದು, ತಪ್ಪು, ಮಾಡಬೇಡ ಮಾಡಬೇಡ ಅಂತ ಬೇಕಾದಷ್ಟು ಉಪದೇಶ ಮಾಡಿಕೊಂಡ್ರು. ಯಾವತ್ ಸತ್ವಂ ಯಥಾಶ್ರುತಂ, ತನ್ನಲ್ಲಿ ಎಷ್ಟು ಶಕ್ತಿ ಇತ್ತೋ ಅಷ್ಟು ತನ್ನ ಇಂದ್ರಿಯವನ್ನ ಗೆಲ್ಲೋದಕ್ಕೆ ಪ್ರಯತ್ನ ಮಾಡಿದನಂತೆ. ಆದರೂ ಕೂಡ ಕೊನೆಗೆ ಅವನಿಗಾಗಲಿಲ್ಲ, ಅವಳಿಗೆ ವಶನಾಗಿದ್ದಾನೆ, ಅವಳಲ್ಲೇ ಇದ್ದು ಬಿಟ್ಟಾನೆ. ಈ ಕಡೆಗೆ ವಿಪ್ರಾಂ ಸ್ವಭಾರ್ಯಾಂ ಅಪ್ರೌಢಾಂ ಕುಲೇ ಮಹತಿ ಲಂಭಿತಾ, ಉತ್ತಮಳಾದಂತಹ ಹೆಂಡತಿ, ಭಾರೀ ಸಾಧ್ವಿ ಶಿರೋಮಣಿ, ಅಂತಹ ಹೆಂಡತಿಯನ್ನು ತ್ಯಾಗ ಮಾಡಿಬಿಟ್ಟಿದ್ದಾನೆ. ಹೆಂಡತಿಯನ್ನು ತ್ಯಾಗ ಮಾಡಿದ. ಹೆಂಡತಿಯನ್ನು ತ್ಯಾಗ ಮಾಡಬಾರದು ಅಂತ ಹೇಳುತ್ತೆ ಶಾಸ್ತ್ರ. ಸುಮ್ಮನೆ ಇಲ್ಲಿ ಬಂತು ಅನ್ನೋದಕ್ಕಾಗಿ ಹೇಳ್ತೇನೆ. ಇವತ್ತೇನು ಹೆಂಡತಿ ಗಂಡನನ್ನು ತ್ಯಾಗ ಮಾಡೋದು, ಗಂಡ ಹೆಂಡತಿಯನ್ನು ತ್ಯಾಗ ಮಾಡೋದು ಆಟ ಆಡಿದಷ್ಟು ಸುಲಭ ಆಗಿದೆ. ಆಟವೂ ಸ್ವಲ್ಪ ಕಷ್ಟ. ಆದರೆ ಗಂಡ ಹೆಂಡತಿಯನ್ನು ಬಿಡೋದು, ಹೆಂಡತಿ ಗಂಡನನ್ನು ಬಿಡೋದು ಅಷ್ಟು ಸಲೀಸಾಗಿದೆ. ಧರ್ಮಶಾಸ್ತ್ರದಲ್ಲಿ ಒಂದು ಮಾತಿದೆ, ಸುಮ್ಮನೆ ಪ್ರಸಂಗ ಬಂತು ಅಂತ ಹೇಳಿರ್ತೇನೆ. ಧರ್ಮಶಾಸ್ತ್ರ ಹೆಂಡತಿಯನ್ನು ತ್ಯಾಗ ಮಾಡಬಾರದು, ಕಾರಣ ಇಲ್ಲದೆ ಹೆಂಡತಿಯನ್ನು ತ್ಯಾಗ ಮಾಡಲೇಬಾರದು. ಕಾರಣ ಇದ್ದರೆ ಮಾಡಬಹುದಾ? ಏನು ಕಾರಣ ಇಲ್ಲ? ಹೆಂಡತಿ ಭಾರೀ ಕೋಪಿಷ್ಠೆ, ಮಾತೆ ಕೇಳೋದಿಲ್ಲ, ಮನೆಯಲ್ಲಿ ಏನು ಕೆಲಸ ಮಾಡೋದಿಲ್ಲ, ಬೆಳಿಗ್ಗೆ ಬೇಗ ಹೇಳೋದಿಲ್ಲ, ಯಾರ ಸೇವೆಯನ್ನು ಮಾಡೋದಿಲ್ಲ, ಏನೂ ಮಾಡೋದಿಲ್ಲ. ನಾನು ಹೇಳ್ತಾ ಇಲ್ಲ, ಶ್ಲೋಕಗಳಿದೆ, ಓದಿದರೆ ಸಮಯ ಆಗತ್ತೆ ಅಂತ ಓದ್ತಾ ಇಲ್ಲ. ಇಂಥ ಹೆಂಡತಿಯನ್ನು ಬಿಡಬಹುದು. ಸರಿ, ಬಿಡಬಹುದಾ? ಅದಕ್ಕನ್ನತ್ತೆ ಒಂದು ನಿಮಿಷ ತಾಳೋ. ಇಂಥ ಹೆಂಡತಿಯನ್ನು ಬಿಡಬಹುದು ಯಾವಾಗ? ಕೃತಯುಗದಲ್ಲಿ. ಕಲಿಯುಗದಲ್ಲಿ ಹೆಂಡತಿ ಹೀಗಿದ್ದರೂ ಅವಳನ್ನು ಬಿಡೋ ಹಾಗೆ ಇಲ್ಲ. ಹೀಗಿದ್ದರೂ ಹೆಂಡತಿಯನ್ನು ಬಿಡೋ ಹಾಗಿಲ್ಲ. ಇಲ್ಲ, ಅವಳು ಏನು ಭಾಳ ಕೆಟ್ಟ ಇದ್ದಾಳ್ರಿ, ಅವಳು ಎಲ್ಲ ಪರಪುರುಷರು ಅದು ಇದು ಭಾಳ ಹೊಲಸಿದ್ದಾಳೆ. ನೀನು ನೋಡಿದ್ರೇ ವಿಚಾರ ಮಾಡಬೇಕು. ಯಾರೋ ನಿನ್ನ ಹೆಂಡತಿಯ ಬಗ್ಗೆ ಏನೋ ಅಪವಾದ ಹೇಳಿದರು, ಬಿಡೋ ಹಾಗಿಲ್ಲ. ಕಣ್ಣಿನಿಂದ ನೋಡಿದ್ದೇನೆ ನಾನೇ, ಆದರೂ ಅವಳನ್ನು ಬೈಬೇಕಷ್ಟು ಬಿಡೋ ಹಾಗಿಲ್ಲ. ಇಷ್ಟರವರೆಗೆ ಧರ್ಮಶಾಸ್ತ್ರ ಇದೆ. ಅಕಸ್ಮಾತ್ ಆಗಿನ ಕಾಲದಲ್ಲಿ ಹೇಗಿತ್ತು ವ್ಯವಸ್ಥೆ ಹೇಳ್ತಾರೆ. ಅಕಸ್ಮಾತ್ ಯಾರಾದರೂ ಕಾರಣ ಇಲ್ಲದೆ ಹೆಂಡತಿಯನ್ನು ಬಿಟ್ಟರೆ ಆ ಊರಿನ ಜನ ಎಲ್ಲ ಅವನನ್ನು ಕರಿತಾ ಇದ್ರಂತೆ. ಕರೆದು ಮತ್ತೆ ಹೆಂಡತಿಯ ಜೊತೆಗೆ ಅವನು ಸಂಸಾರ ಮಾಡಬೇಕು. ಮಾಡೋಕ್ಕಿಂತ ಮೊದಲು ಹೆಂಡತಿಯನ್ನು ಬಿಟ್ಟದ್ದಕ್ಕೆ ಪಾಪ ಬಂದಿದೆಯಲ್ಲ, ಅದಕ್ಕಾಗಿ ಪ್ರಾಯಶ್ಚಿತ್ತ ಮಾಡಿಕೊಳ್ಳೋದು. ಏನು ಪ್ರಾಯಶ್ಚಿತ್ತ ಅಂದರೆ ಭಿಕ್ಷೆಯನ್ನು ಬಿಡಬೇಕು. ಪ್ರತಿನಿತ್ಯ 7 ಮನೆಗಳಿಗೆ ಹೋಗಿ ಭಿಕ್ಷೆಯನ್ನು ಬೇಡಬೇಕು. ಭಿಕ್ಷೆ ಕೊಡಿ, ಆಯ್ತೇನ್ರಿ, ಬೇಡದ್ರಾಯ್ತು ಭಿಕ್ಷೆ. ಹಾಗಲ್ವಂತೆ. ಭಿಕ್ಷೆ ಬೇಡೋದು ಹೇಗೆ? ನಾನು ಹೆಂಡತಿಯನ್ನು ಬಿಟ್ಟಿದ್ದೇನೆ, ತಪ್ಪಾಯಿತು, ಭಿಕ್ಷೆ ಕೊಡಿ. ನಾನು ಹೆಂಡತಿಯನ್ನು ಬಿಟ್ಟಿದ್ದೇನೆ, ತಪ್ಪಾಯಿತು, ಭಿಕ್ಷೆ ಕೊಡಿ ಅಂತ ಬಾಯಿಂದ ಹೇಳ್ತಾ ಹೋಗಿ ಭಿಕ್ಷೆಯನ್ನು ಕೇಳಬೇಕಂತೆ. ಆಯ್ತು, ಅದು ಕೇಳ್ತೀನಿ ತಗೊಳ್ರಿ. ಅಷ್ಟೇ ಅಲ್ಲ, ಹಾಗೆ ಕೇಳೋದಲ್ಲ, ಕತ್ತೆ ಚರ್ಮ ಉಟ್ಟುಕೊಂಡು ಕೇಳಬೇಕಂತೆ. ಖರಾಂಜನಂ, ನಾನು ಹೇಳೋದಲ್ಲ, ಧರ್ಮಶಾಸ್ತ್ರದಲ್ಲಿದೆ. ಕತ್ತೆ ಚರ್ಮ ಉಟ್ಟುಕೊಂಡು ಎಲ್ಲರ ಮನೆಗೆ ಹೋಗಿ ಭಿಕ್ಷೆಯನ್ನು ಬೇಡಬೇಕಂತ. ಕತ್ತೆ ಚರ್ಮ ಉಟ್ಕೋತೀನಿ ಅಂತಿಟ್ಕೊಳ್ಳಿ. ಹಾಗೂ ಅಲ್ಲ, ಏನಿರುತ್ತೆ, ಈ ಚರ್ಮಗಳು ಗೊತ್ತಾಗೋದಿಲ್ಲ. ಇದು ಕತ್ತೆ ಚರ್ಮನೋ, ಕತ್ತೆನೂ ಕರಿ ಇರುತ್ತೆ, ಆನೆನೂ ಕರಿ ಇರುತ್ತೆ. ಇದು ಕತ್ತೆ ಚರ್ಮನೋ ಆನೆ ಚರ್ಮನೋ ಅಂತ ಗೊತ್ತಾಗೋದಿಲ್ವಲ್ಲ. ಅದಕ್ಕೆ ಧರ್ಮಶಾಸ್ತ್ರ ಹೇಳುತ್ತೆ, ಕತ್ತೆ ಚರ್ಮ ಉಲ್ಟಾ ಮಾಡಿ ಅಲ್ಲ, ಅದು ಕೂದಲುಗಳು ಹೊರಗೆ ಕಾಣುವಂತೆ ಉಟ್ಕೋಬೇಕು ನೀನು. ಅಂದರೆ ಇದು ಕತ್ತೆ ಚರ್ಮ ಅಂತ ಎಲ್ಲರಿಗೂ ಗೊತ್ತಾಗಬೇಕು. ಹಾಗುಟ್ಕೊಂಡು ಕೇಳಬೇಕು. ಎಷ್ಟು ದಿನ? 6 ತಿಂಗಳು ಹೀಗೆ ಭಿಕ್ಷೆಯನ್ನು ಬಿಡು. ಇಷ್ಟು ಬೇಡಿದರೆ ಆಮೇಲೆ ಅವನಿಗೆ ಶುದ್ಧಿ, ಆಮೇಲೆ ಮತ್ತೆ ಅವನ ಹೆಂಡತಿಯ ಜೊತೆಗೆ ಸಂಸಾರ ಮಾಡಬೇಕು. ಇಷ್ಟರವರೆಗೆ ಧರ್ಮಶಾಸ್ತ್ರ ಸೂಕ್ಷ್ಮ ಇದೆ. ಹೀಗೆ ಗಂಡನನ್ನು ಬಿಟ್ಟರೆ 1 ವರ್ಷದವರೆಗೆ ಹೆಂಡತಿ ಭಿಕ್ಷೆಯನ್ನು ಬೇಡಬೇಕು. ಹೀಗೆ ಧರ್ಮಶಾಸ್ತ್ರ ಎಲ್ಲ ತಿಳಿಸಿಕೊಡುತ್ತೆ. ಭಾಗವತದ ಒಂದೇ ಮಾತು, ಹೆಂಡತಿಯನ್ನು ಬಿಟ್ಟ ಅಂತ ಹೇಳುವ ಸ್ಪೆಷಲ್ಲಾಗಿ ಅದಕ್ಕಾಗಿ ಶ್ಲೋಕ ಮಾಡುವ ಕಾರಣ ಇರಲಿಲ್ಲ. ಯಾಕೆ ವೇದವ್ಯಾಸದೇವರು ಮಾಡಿದ್ದಾರೆ ಅಂದರೆ ಅದು ದೊಡ್ಡ ಪಾಪ. ಅಜಾಮಿಳ ಮಾಡಿದ ದೊಡ್ಡ ಪಾಪ, ಅದು ಒಂದು ದೊಡ್ಡ ಪಾಪ ಅಂತ ಹೇಳೋದಕ್ಕಾಗಿ ಅದನ್ನು ತಿಳಿಸಿಕೊಡ್ತಾರೆ. ಹಾಗಾಗಿ ಇಂತಹ ಪಾಪವನ್ನು ಮಾಡಿದ್ದಾನೆ. ಅಕೃತ ನಿರ್ವೇಶಂ, ಪಾಪವನ್ನು ಮಾಡಿದ, ಆದರೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡಿಲ್ಲ. ಅದಕ್ಕಾಗಿ ನಾವು ಎಳೆದುಕೊಂಡು ಹೋಗ್ತಾ ಇದ್ದೇವೆ ಅಂತ ಅವರು ಹೇಳಿದಾಗ, ಆಗ ಈ ವಿಷ್ಣುದೂತರು ನಗುತ್ತಾರೆ. ಅಹೋ ಕಷ್ಟಂ ಧರ್ಮದೃಶಾಂ ಅಧರ್ಮ ಸ್ಪೃಶತೆ ಸತಾ. ಅಯ್ಯೋ, ಏನು ಭಾರೀ ಧರ್ಮಿಷ್ಠರು ಅಂತ ಹೇಳ್ಕೋತೀರಪ್ಪ.
ನೀವು ಧರ್ಮ ತಿಳಿದವರು ಅನ್ನೋದಕ್ಕಾಗಿ ನಿಮ್ಮ ಮೇಲೆ ನಂಬಿಕೆ ಇಟ್ಟು ನಮ್ಮ ದೇವರು ಆರಾಮ್ ಕೂತಾನ. ಆದರೆ ನೋಡಿದರೆ ನಿಮಗೆ ಧರ್ಮವೇ ಗೊತ್ತಿಲ್ವಲ್ಲೋ. ಏನು ಧರ್ಮವೇ ಗೊತ್ತಿಲ್ಲ. ಅಯಂ ಹಿ ಕೃತ ನಿರ್ವೇಶ, ಪ್ರಾಯಶ್ಚಿತ್ತ ಮಾಡಿಕೊಂಡಿಲ್ಲ ಅಂತಂತೀರಲ್ಲಪ್ಪ. ಯಾಕೆ, ಯಾರು ಹೇಳಿದರು ಪ್ರಾಯಶ್ಚಿತ್ತ ಮಾಡಿಕೊಂಡಿಲ್ಲ ಅಂತ? ಪ್ರಾಯಶ್ಚಿತ್ತ ಮಾಡಿಕೊಂಡಿದ್ದಾನೆ. ಜನ್ಮ ಕೋಟ್ಯಂಬಸಾಮಪಿ, 1,000,000 ಜನ್ಮದ ಪಾಪಗಳನ್ನೆಲ್ಲ ಕಳೆದುಕೊಂಡಿದ್ದಾನೆ. 1,000,000 ಜನ್ಮದ ಪಾಪಗಳನ್ನೆಲ್ಲ ಕಳೆದುಕೊಂಡಿದ್ದಾನೆ. ವ್ಯಾಜಹಾರ ವಿವಶೋ ನಾಮ ಸ್ವಸ್ಥಯನಂ ಹರೇಹೇ, ಮರಣಕಾಲದಲ್ಲಿ ನಾರಾಯಣ ಅಂತ ಇವನು ಸ್ಮರಣೆ ಮಾಡಿದನಲ್ಲ, ಎಲ್ಲ ಪಾಪಗಳು ಹೋಗಿವೆ. ಇವನ ಎಲ್ಲ ಪಾಪಗಳು ಪರಿಹಾರ ಆಗಿದೆ. ಆದ್ದರಿಂದ ಇವನನ್ನು ಮುಟ್ಟಬೇಡಿ, ಹತ್ತಿರವೇ ಬರಬೇಡಿ ಎಂಬುದಾಗಿ ಅವರು ಹೇಳ್ತಾರೆ. ನಾಮ ವ್ಯಾಹರಣಂ ವಿಷ್ಣೋ ಯತಸ್ತದ್ವಿಷಯಾಮತಿ. ಇಲ್ಲಿ ಒಂದೆರಡು ಮಾತುಗಳನ್ನು ತಿಳಿದುಕೊಳ್ಬೇಕು. ಇಲ್ಲೇ ಭಾಗವತದಲ್ಲೇ ಹೇಳ್ತಾರೆ, ದೇವರ ಹೆಸರನ್ನು ಸಾಂಕೇತ್ಯಂ, ಯಾರಿಗೋ ಒಬ್ಬರಿಗೆ ದೇವರ ಹೆಸರಿಟ್ಟಿದ್ದೇವೆ, ಸಾಂಕೇತ್ಯಂ ಪಾರಿಹಾಸ್ಯಂ, ಯಾರಿಗೋ ಚೇಷ್ಟೆ ಮಾಡ್ತಾ ಇದ್ದೇವೆ ಅಥವಾ ಬೈತಾ ಇದ್ದೇವೆ. ಯಾವುದೇ ಸಂದರ್ಭದಲ್ಲಿ ದೇವರನ್ನು ಬೈದರೂ ಸರಿ, ಚೇಷ್ಟೆ ಮಾಡಿದರೂ ಸರಿ, ಪುಣ್ಯ ಬರುತ್ತೆ. ನಾರಾಯಣ ಅಂತ ಬೈದರೂ ಸರಿ ಪುಣ್ಯ ಬರುತ್ತೆ ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ. ಅದಕ್ಕೆ ಆಚಾರ್ಯರು ನಿರ್ಣಯ ಮಾಡಿಕೊಡ್ತಾರೆ, ದೇವರನ್ನು ಬೈದರೆ ಪುಣ್ಯ ಬರೋದಿಲ್ಲ, ದೇವರನ್ನು ಬೈದರೆ ಪುಣ್ಯ ಬರೋದಿಲ್ಲ. ಇನ್ನೊಬ್ಬರನ್ನು ಬೈಬೇಕಾದರೆ ದೇವರನ್ನು ನೆನಪಿಸಿಕೊಂಡ್ರೆ ಪುಣ್ಯ ಬರುತ್ತೆ. ಇನ್ನೊಬ್ಬರನ್ನು ಬೈಬೇಕಾದರೆ ದೇವರನ್ನು ನೆನಪಿಸಿಕೊಂಡ್ರೆ ಪುಣ್ಯ ಬರುತ್ತೆ. ಅದಕ್ಕೆ ಸತ್ಯಧರ್ಮ ತೀರ್ಥರು ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ಯಾರೋ ಒಬ್ಬರು ಮಧುಸೂದನ ಅಂತ ಹೆಸರಿಟ್ಕೊಂಡಿರ್ತಾರೆ. ಆ ಮಧುಸೂದನ ಅಂತ ಹೆಸರಿಟ್ಕೊಂಡನೋ ನಾ ಏನಂತ ಬೈಬೇಕು ಅಂದರೆ, ನೀವೇನು ಮಧುಸೂದನನೋ, ಒಂದು ಸಣ್ಣ ಮಧು ಜೇನು ಬಂದರೆ ಸಾಯಿಸೋದಕ್ಕಾಗೋದಿಲ್ಲ, ಆ ನಮ್ಮ ಮಧುಸೂದನ ನೀನೇನಾಗ್ತೀಯ ಅಂತ ಬೈದರೆ ಪುಣ್ಯ ಹೊರತು ದೇವರನ್ನೇ ಡೈರೆಕ್ಟ್ ಬೈದು ಬಿಡೋದಲ್ಲ. ದೇವರನ್ನು ಬೈದರೆ ಪುಣ್ಯ ಅಲ್ಲ, ಇನ್ನೊಬ್ಬರನ್ನು ಬೈಬೇಕಾದರೆ ದೇವರ ಸ್ಮರಣೆ ಆಗತ್ತಲ್ಲ, ಆಗ ಪುಣ್ಯ. ಹಾಗಾಗಿ ಚೇಷ್ಟೆ ಮಾಡಬೇಕಾದ್ರಾಗಲಿ, ಬೈಬೇಕಾದ್ರಾಗಲಿ, ಅಥವಾ ಮಕ್ಕಳಿಗೆ ದೇವರ ಹೆಸರನ್ನಿಟ್ಟಾಗಲಿ ಆ ಹೆಸರನ್ನು ಕರೆದರೆ ಪುಣ್ಯ ಬರುತ್ತೆ. ಅದು ಕೂಡ ದೇವರ ಸ್ಮರಣೆ ಬರದೆ ಬರೀ ದೇವರ ಹೆಸರನ್ನು ಅಂದ ಮಾತ್ರಕ್ಕೂ ಪುಣ್ಯ ಬರೋದಿಲ್ಲ. ಅಲ್ಪ ಸ್ವಲ್ಪ ಆದರೂ ಭಕ್ತಿ ಇರಬೇಕು. ನಾಮ ಸ್ವಾಮಿತಯ ಶ್ರೀಮದಾಚಾರ್ಯ ಹೇಳ್ತಾರೆ, ಅವನು ನಾರಾಯಣ ಅಂತ ಕರಿಬೇಕಾದರೆ ಬರೀ ಹೆಸರನ್ನು ಕರೆದಿಲ್ಲ, ಆ ನಾರಾಯಣ ಅಂತ ಕೂಗಿದಾಗ ಓ ನಾರಾಯಣನ ಸ್ಮರಣೆ ಆಯಿತು, ಭಗವಂತನ ಸ್ಮರಣೆ ಆಯಿತು. ಅವನಿಗೆ ಭಗವಂತನ ಸ್ಮರಣೆಯಾದದ್ದಕ್ಕಾಗಿ ಪುಣ್ಯ ಬಂತೇ ಹೊರತು ಬರೀ ನಾರಾಯಣ ಅಂತ ಕರೆದದ್ದಕ್ಕಾಗಿ ಬರಲಿಲ್ಲ. ನಾಮಸ್ವಾಮಿತೆಯ, ಅದಕ್ಕೆ ಸುಮ್ಮನೆ ದೃಷ್ಟಾಂತ ತಿಳ್ಕೊಳ್ಳೋದಕ್ಕೆ, ನಮಗೆ ಆತ್ಮೀಯರಾದವರು ಕೆಲವರಿರ್ತಾರೆ. ಅವರ ಹೆಸರುಗಳನ್ನು ನೀವೆಲ್ಲಾದರೂ ದಾರಿಯಲ್ಲಿ ಹೋಗಬೇಕಾದ್ರೆ ಏನೋ ಬೋರ್ಡಲ್ಲಿ ನೋಡ್ತೀರಾ, ನೋಡಿದ ಕೂಡಲೇ ಅವರ ನೆನಪಾಗತ್ತೆ. ಅವರ ನೆನಪಾದರೆ ಅಷ್ಟೇ ಒಂದು ಮುಖದಲ್ಲಿ ಒಂದು ಸ್ಮೈಲ್ ಬರುತ್ತೋ ಇಲ್ವೋ? ಒಂದು ಸ್ಮೈಲ್ ಬರುತ್ತೆ. ನನ್ನ ಮಗಳ ಹೆಸರೇ ಕೃಷ್ಣಪ್ರಿಯ ಅಂತ ಇದೆ, ಸುಮ್ಮನೆ ದಿನ ಕೃಷ್ಣಪ್ರಿಯ ಅಂತ ಕರಿತಾ ಇರ್ತೇವೆ. ಅದೇ ಎಲ್ಲಾದರೂ ಕೃಷ್ಣಪ್ರಿಯ ಟ್ರಾವೆಲ್ಸ್ ಅಂತ ಎಲ್ಲಾದರೂ ನೋಡಿದ್ರೆ ನನ್ನ ಮಗಳ ಹೆಸರು ಒಂದು ಸ್ಮೈಲ್ ಬರುತ್ತೋ ಇಲ್ವೋ? ಅಷ್ಟೇ. ಮಗನ ಹೆಸರು ನಾರ್ಯ ಬಾರಲೆ, ಏನು ಪುಣ್ಯ ಬರೋದಿಲ್ಲ. ಆ ನಾರಾಯಣ ಅಂತಂದಾಗ ಸ್ವಲ್ಪ ಅಷ್ಟೇ, ಒಂದು ನಿಮಿಷ, ಒಂದು ಕ್ಷಣ ದೇವರ ನೆನಪಾದರೆ ಪುಣ್ಯ ಬರುತ್ತೆ. ಬರೀ ನಾರಾಯಣ, ಕೃಷ್ಣ, ಗೋವಿಂದ ಎಷ್ಟಲ್ಲ, 1,000,000 ಬಾರಿ ಅಂದರೂ ಏನೂ ಪುಣ್ಯ ಬರೋದಿಲ್ಲ. ಆದರೆ ಅನ್ನಬೇಕಾದ್ರೆ ನಾಮಸ್ವಾಮಿತಯ, ಓ ಈ ಕೃಷ್ಣ ಹೆಸರು ನಮ್ಮ ದೇವರದಲ್ಲ, ಪುಣ್ಯ ಬಂತು. ಹಾಗೆ ನಾಮಸ್ವಾಮಿತಯ. ನಮಗೆ ನೋಡಿ, ನಮ್ಮವರಲ್ಲದ ಯಾರ್ದೋ ಹೆಸರು ಬೋರ್ಡ್ ಮೇಲೆ ಕಾಣಿಸಿದರೆ ನ್ಯಾಷನಲ್ ಕಾಲೇಜ್ ಅಂತ ಇದೆ, ಅದನ್ನು ನೋಡಿದ ತಕ್ಷಣ ನಮ್ಗೆ ಆನಂದ ಆಗತ್ತಾ? ಇಲ್ಲ. ಅದರಿಂದ ಏನು ಪುಣ್ಯ ಬಂತಾ? ಬರೋದಿಲ್ಲ. ಆನಂದ ಆಯ್ತಾ? ಆಗೋದಿಲ್ಲ. ಹಾಗೆ ನಮ್ಮವರ ಹೆಸರನ್ನು ನೋಡಿದಾಗ ನಮ್ಮವರು ನೆನಪಾಗಿ, ಯಾವುದೋ ಒಂದು ರೀತಿಯಿಂದ ನಮ್ಮವರು ನೆನಪಾದರೆ ಹೇಗೆ ಆನಂದವೋ ಹಾಗೆ ದೇವರ ಹೆಸರುಗಳನ್ನು ಅಂದಾಗ ಯಾವುದೋ ರೀತಿಯಿಂದ ದೇವರ ನೆನಪಾಗುತ್ತೆ. ಅಂದರೆ ಪುಣ್ಯವೇ ಹೊರತು ಕೇವಲ ನಾಮಸ್ಮರಣೆ ಮಾಡಿದರೆ ಪುಣ್ಯ ಅಲ್ಲ. ಇದು ತತ್ವವನ್ನು ಆಚಾರ್ಯರು ತಿಳಿಸಿಕೊಡ್ತಾರೆ. ಧರ್ಮೋ ಯೋಯಮುಪನ್ಯಸ್ತಃ ಪರಮಸ್ತು ಸನಾತನಃ ಕ್ರಿಯತೆ ಅಹರಹ ಶುದ್ಧಿ ಆತ್ಮನೋ ವಾಸಸೋ ಯಥಾ. ಅವರಂತಾರೆ ವಿಷ್ಣುದೀತರು, ಈ ಭಗವಂತನ ಭಕ್ತಿ ನಾಮಸ್ಮರಣೆಯನ್ನು ಮಾಡಿದ್ದಾನೆ, ಪುಣ್ಯ ಬಂದಿದೆ. ಬೇಕಾದಷ್ಟು ಹೇಳ್ತಾರೆ ಭಗವಂತನ ಮಹಿಮೆ, ಶ್ರವಣ ಇತ್ಯಾದಿಗಳನ್ನೆಲ್ಲ. ಒಂದು ಮಾತನ್ನು ಹೇಳ್ತಾರೆ, ಬಟ್ಟೆ ಒಗಿಬೇಕು. ಬಟ್ಟೆ ಹೇಗೆ ಒಗಿತೀರಾ? ಇವತ್ತು ಬಟ್ಟೆಯನ್ನು, ಹೊಸ ಬಟ್ಟೆಯನ್ನು ತಂದು ಒಂದು 5 ದಿವಸ ಹಾಕ್ಕೊಂಡು ಒಗಿತೀರಿ, ಅದನ್ನು ವಾಷಿಂಗ್ ಮಿಷಿನ್ಗೆ ಹಾಕ್ತೀರಿ, ಮತ್ತೆ ಉಟ್ಕೋತೀರಾ. ಉಟ್ಕೊಂಡು ಹಾಗೇ ಒಂದು 50 ದಿವಸ ಹಾಗೆ ಉಟ್ಕೋತೀರಾ ಅದನ್ನು? ಇಲ್ಲ.
ಮತ್ತೆ ಒಗೆಯೋದಕ್ಕೆ ಹಾಕ್ತೀರಾ, ಮತ್ತೆ ಉಟ್ಕೋತೀರಾ, ಮತ್ತೆ ಒಗೆಯೋದಕ್ಕೆ ಹಾಕ್ತೀರಾ. ಅದು ಹೊಲಸು ಆದಾಗ 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 ಅದನ್ನು ಒಗಿತಾ ಇರಬೇಕು. ಹಾಗೆ ನಮ್ಮ ಮನಸ್ಸಿಗೂ ಅಷ್ಟೇ ಶುದ್ಧಿ. ಶುದ್ಧಿ ಅಂದರೆ ಅಧಿಕ ಮಾಸ ಬೇಕಾದಷ್ಟು ಪುಣ್ಯ ಆಗಿದೆ ಅಂತ ಹೇಳಿ 1 ವರ್ಷ ಇನ್ನು 3 ವರ್ಷ ಆರಾಮಿದ್ದು ಬಿಟ್ಟರೆ ಬಟ್ಟೆ ಹೊಲಸಾಗತ್ತೆ. ಮತ್ತೆ 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 ಹೊಲಸಾದಾಗೆಲ್ಲ ಬಟ್ಟೆಯನ್ನು ಹೇಗೆ ಒಗಿತೇವೋ ಹಾಗೆ ಮನುಷ್ಯ ಮನಸ್ಸಿಗೆ ಪಾಪಗಳಾದಾಗ ಆದಾಗ ಭಗವಂತನ ನಾಮಸ್ಮರಣೆಯನ್ನು ಮೇಲಿಂದ ಮೇಲೆ ಮಾಡ್ತಾ ಇರಬೇಕು. ಯಥಾ ಗದಂ ವೀರ್ಯಯುತಂ ಸೂಪಯುಕ್ತಂ ಯದೃಚ್ಛಯ ಅಜಾನತೋಪ್ಯಾತ್ಮಗುಣಂ ಕುರ್ಯನ್ ಮಂತ್ರೋಪ್ಯುದಾಹೃತಃ. ಹೀಗೆ ಬೇಕಾದಷ್ಟು ಮಾತುಗಳನ್ನು ಹೇಳಿ ಆ ವಿಷ್ಣುದೂತರಂತಾರೆ, ಒಂದು ಕೆಲಸ ಮಾಡು, ನಿಮಗೆ ಯಾರು ಕೊಟ್ಟು ಕಳಿಸಿದ್ದಾನಲ್ಲ ಯಮ, ಅವನ ಹತ್ರ ಹೋಗು. ಧರ್ಮ ಅಂದರೆ ಏನು, ಅಥವಾ ನಾವು ಹೀಗೆ ಹೋಗಿದ್ವಿ, ಇಲ್ಲಿ ಯಾರೋ ಬಂದರು ನಮಗೆ ಬೇಡ ಅಂದರು, ಹೋಗಿ ಹೇಳ್ರಿ, ಅವನೇನಂತಾನೆ ಕೇಳ್ಕೊಂಡು ಬರ್ರಿ ಅಂತ ಹೇಳಿ ಆ ಯಮದೂತರನ್ನು ಅಟ್ಟಿಬಿಟ್ಟಿದ್ದಾರೆ. ಈ ಕಡೆಗೆ ಇವರಿಬ್ಬರ ಮಾತನ್ನು ನೋಡ್ತಾ ಇದ್ದಾನೆ. ಇವನಿಗೆ ಆಶ್ಚರ್ಯ, ಯಾರಿವರು, ಇಂಥ ಭಾರಿ ವ್ಯಕ್ತಿಗಳೆಲ್ಲ ಬಂದಿದ್ದಾರಲ್ಲ, ಯಾರಿವರು ಅಂತ ಆಶ್ಚರ್ಯಪಟ್ಟು ಅವ್ರಿಗೆ ಕೇಳಬೇಕು ಅಂತ ಹೋಗ್ತಾನೆ. ನೀವು ಯಾರೀ ಅಂತ ಕೇಳಬೇಕು, ಅಷ್ಟರಲ್ಲೇ ಅವರು ಅದೃಶ್ಯರಾಗಿ ಬಿಡ್ತಾರೆ, ಕಾಣಿಸೋದೇ ಇಲ್ಲ. ವಿಷ್ಣುದೂತರೆಲ್ಲರೂ ಕೂಡ ಅದೃಶ್ಯರಾಗಿ ಬಿಡ್ತಾರೆ. ಆಮೇಲೆ ಇವನಿಗೆಲ್ಲ ಒಂದೊಂದೇ ನೆನಪಾಗತ್ತೆ, ಅಯ್ಯೋ ಎಂಥ ಪಾಪವನ್ನು ಮಾಡಿದೆ, ಅಹೋಮೇ ಪರಮಂ ಕಷ್ಟಂ, ಎಂಥ ಅನ್ಯಾಯವನ್ನು ಮಾಡಿಬಿಟ್ನಲ್ಲಪ್ಪ, ವೃದ್ಧರಾದ ತಂದೆ ತಾಯಿಗಳನ್ನು ಬಿಟ್ಟೆ, ಸಾಧ್ವಿಯಾದ ಹೆಂಡತಿಯನ್ನು ಬಿಟ್ಟೆ ಅಂತ ಬಹಳ ಪಶ್ಚಾತ್ತಾಪ ಪಡ್ತಾನೆ. ಆಮೇಲೆ ನಿರ್ಧಾರ ಮಾಡ್ತಾನೆ, ಭಗವಂತನಲ್ಲಿ ಪೂರ್ಣವಾದ ಮನಸ್ಸನ್ನು ಇಟ್ಟು ವಿಶೇಷವಾಗಿ ಭಗವಂತನ ಆರಾಧನೆಯನ್ನು ಮಾಡ್ತಾನೆ. ಆರಾಧನೆಯನ್ನು ಮಾಡಿ ಅವನಂತಾನೆ, ಎಲ್ಲಿ ಹೋದ್ರಿ ಇವರು, ಒಂದು ಮಾತನ್ನು ಹೇಳ್ತಾನೆ ಅಜಾಮಿಳ. ಆ ಮಾತು ನಮ್ಮ ಜೀವನದಲ್ಲಿ ಬಹಳ ಅಪ್ಲೈ ಆಗುವಂತಹ ಮಾತು, ಬಹಳ ಮಹತ್ವದ ಮಾತು. ಅವನಂತಾನೆ, ಅಥಾಪಿ ಮೇ ದುರ್ಭಗಸ್ಯ ವಿಬುಧೋತ್ತಮ ದರ್ಶನೆ ಭವಿತವ್ಯಂ ಮಂಗಲೇನ ಏನಾತ್ಮಾ ಮೇ ಪ್ರಸೀದತಿ ಅನ್ಯಥಾ ಮ್ರಿಯಮಾಣಸ್ಯ ಅಶುಚೇಃ ವೃಷಲೀಪತೇಃ ವೈಕುಂಠನಾಮಗ್ರಹಣಂ ಜಿಹ್ವಾ ಕರ್ತುಮಿಹಾರ್ಹತಿ. ಅವನಂತಾನೆ, ಆಹಾ, ಅಂತೂ ಅವ್ರಿಗೆ ಕಾಣ್ತಾ ಇಲ್ಲ ನಿಜ, ಆ ದೇವದೂತರು ನನಗೆ ಸಾಯುವ ಹೊತ್ತಿಗೆ ನನಗೆ ದರ್ಶನವನ್ನು ಕೊಟ್ರಲ್ಲ, ಹಾಗಾದರೆ ಏನೋ ಮಂಗಲ ಆಗೋದಿದೆ ಜೀವನದಲ್ಲಿ. ಇಲ್ಲದೇ ಇದ್ದರೆ ಇಂಥ ಪಾಪಿಷ್ಠನಾದಂತಹ ನನ್ನ ಬಾಯಿಯಲ್ಲಿ ಸಾಯೋ ಹೊತ್ತಿಗೆ ನಾರಾಯಣ ಅಂತ ಹೆಸರು ಬಂತಲ್ಲ, ಬರೋದಕ್ಕೆ ಸಾಧ್ಯವಾ? ದೇವರು ಕೊಡ್ತಾನ? ಕೊಡೋದಿಲ್ಲ. ಏನೋ ಪುಣ್ಯ ಇದೆ, ಏನೋ ಒಳ್ಳೆಯದಾಗೋದಿದೆ ಅನ್ನೋದಕ್ಕೇನೆ ದೇವರ ನಾಮ ನಮ್ಮ ಬಾಯಿಂದ ಬರುತ್ತೆ. ಇದರಲ್ಲಿ ಸಂದೇಹವೇ ಇಲ್ಲ, ಸಂದೇಹವೇ ಇಲ್ಲ. ನಮ್ಮ ಪರಮಾಚಾರ್ಯರು ಮಹಾಸ್ವಾಮಿಗಳು ಅನೇಕ ಬಾರಿ ಇದನ್ನು ಹೇಳ್ತಾ ಇದ್ರು ಅಂತ ಕೇಳಿದ್ದೇವೆ. ನಮ್ಮ ಪರಮಾಚಾರ್ಯರು ಮಾಹುಲಿ ಆಚಾರ್ಯರು ಅವರು ಅನೇಕ ಬಾರಿ ಹೇಳ್ತಾ ಇದ್ರು. ಪಾಠದಲ್ಲಿ ಯಾವತ್ತಾದರೂ ಸತ್ಯಧ್ಯಾನ ತೀರ್ಥರ ನಾಮಸ್ಮರಣೆ, ಅವರ ಕಥೆಗಳು ಉದ್ದೇಶಪೂರ್ವಕವಾಗಿ ಅಲ್ಲ, ಹೇಳ್ತಾ ಹೇಳ್ತಾನೆ ಯಾವಾಗಾದರೂ ಮಧ್ಯದಲ್ಲಿ ಸ್ಮರಣೆಯಾದರೆ ಹೇಳೋರಂತೆ, ಇವತ್ತು ಸತ್ಯಧ್ಯಾನ ತೀರ್ಥರ ಗುರುಗಳ ಸ್ಮರಣೆಯಾಗಿದೆ, ಏನೋ ಒಂದು ಒಳ್ಳೆಯದಾಗೇ ಆಗತ್ತೆ, ಏನೋ ದೇವರು ನಮಗೆ ಮಂಗಲವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾನೆ, ಆದ್ದರಿಂದ ಗುರುಗಳ ಸ್ಮರಣೆಯಾಗಿದೆ ಅಂತ ಹೇಳ್ತಾ ಇದ್ರಂತೆ. ಹಾಗೆ ಅಜಾಮಿಳ ಹೇಳ್ತಾನೆ, ಸಾಯುವ ನನ್ನಂತಹ ನತದ್ರಷ್ಟ, ಇಷ್ಟೆಲ್ಲ ಪಾಪ ಮಾಡಿದ ನನ್ನ ಬಾಯಿಯಲ್ಲಿ ಕೊನೆ ಕ್ಷಣದಲ್ಲಿ ನಾರಾಯಣ ಅಂತ ಬರಬೇಕು ಅಂದರೆ ಏನು ಸುಮ್ಮನೆನಾ? ದೇವರು ಕೊಟ್ಟಿದ್ದಾನೆ ಅಂದರೆ ಏನೋ ಒಳ್ಳೆಯದು ಮಾಡುತ್ತೆ. ಎಷ್ಟು ಪ್ರಸಂಗ ಜೀವನದಲ್ಲಿ ನಾವು ಎಂಥ ಕಷ್ಟದ ಪ್ರಸಂಗದಲ್ಲಿರ್ತೇವೆ, ಎಷ್ಟು ಬಾರಿ ದೇವರ ಸ್ಮರಣೆ ಬರುತ್ತೆ? ಬರೋದೇ ಇಲ್ಲ. ದೇವರ ನಾಮ ಸ್ಮರಣೆಯೇ ನಮ್ಮ ಬಾಯಿಯಲ್ಲಿ ಬರೋದಿಲ್ಲ. ಕಷ್ಟ ಆಗತ್ತೆ, ಅಯ್ಯೋ ಅಂತೇವೆ, ಹೇಗೆ ಪರಿಹಾರ ಮಾಡಬೇಕು ಅಂತೇವೆ, 10 ಜನರಿಗೆ ಕೇಳ್ತೇವೆ, ಒದ್ದಾಡ್ತೇವೆ, ಎಲ್ಲ ಮಾಡ್ತೇವೆ. ಎಲ್ಲರೂ ಕೈ ಬಿಟ್ಟು ಇನ್ನೇನೂ ಆಗೋದಿಲ್ಲಪ್ಪ ಅಂತಂದರೆ ಹಂಗಾರೆ ದೇವರು ಒಬ್ಬ ಇದ್ದಾನಲ್ಲ, ಟ್ರೈ ಮಾಡೋಣ ಅಂತ ಇಲ್ಲಿ ಬರ್ತೇವೆ. ಲೌಕಿಕ ಪ್ರಯತ್ನವನ್ನು ಮಾಡಬಾರದು ಅಂತ ಶಾಸ್ತ್ರ ಹೇಳೋದಿಲ್ಲ, ಆದರೆ ದೇವರ ಸ್ಮರಣೆಯನ್ನು ಮಾಡ್ತಾನೆ ಅದನ್ನು ಮಾಡಬಹುದಲ್ಲ. ಬರೋದಿಲ್ಲ. ಯಾಕೆ ಬರೋದಿಲ್ಲ? ಅಜಾಮಿಳ ಉತ್ತರ ಕೊಟ್ಟಿದ್ದಾನೆ, ನಮಗೆ ಆ ದೇವರು ಅನುಗ್ರಹ ಮಾಡಿಲ್ಲ ಅಷ್ಟೇ. ಹಾಗಾಗಿ ವೈಕುಂಠನಾಮಗ್ರಹಣಂ, ಹಾಗಾಗಿ ಭಗವಂತನ ಅನುಗ್ರಹ ಇದೆ ಅನ್ನುವುದಕ್ಕಾಗಿ ನನಗೆ ಹೀಗಾಗಿದೆ ಅಂತ ಪಶ್ಚಾತ್ತಾಪವನ್ನು ಪಟ್ಟು ಹರಿದ್ವಾರಕ್ಕೆ ಹೋಗ್ತಾನೆ. ಹರಿದ್ವಾರಕ್ಕೆ ಹೋಗಿ ವಿಶೇಷವಾಗಿ ಅಲ್ಲಿ ಸಾಧನೆಯನ್ನು ಮಾಡಿ ಭಗವಂತನ ಆರಾಧನೆಯನ್ನು ಮಾಡಿ ತನ್ನ ದೇಹತ್ಯಾಗವನ್ನು ಮಾಡಿ ತನ್ನ ಮೂಲ ರೂಪಕ್ಕೆ ಅವನು ಸೇರಿಕೊಳ್ತಾನೆ ಎಂಬುದಾಗಿ ತಿಳಿಸ್ತಾರೆ. ಹೀಗೆ ಆ ಅಜಾಮಿಳನ ಕಥೆ ಇದೆಯಪ್ಪ. ಈ ಯಮಕಿಂಕರರು ಅಲ್ಲಿ ಹೋಗಿದ್ರಲ್ಲ ಯಮನ ಹತ್ತಿರ ಹೋಗಿ ಕೇಳ್ತಾರೆ, ಅಲ್ಲ ಯಮ, ಇಲ್ಲಿಯವರೆಗೂ ನಮಗೆ ಗೊತ್ತಿದ್ದ ಹಾಗೆ ನಾವು ಎಲ್ಲೆಲ್ಲಿ ಬಲೆ ಬೀಸ್ತೇವೋ ಅಲ್ಲಿ ಸಾಯಲೇಬೇಕು, ಎಲ್ಲರನ್ನೂ ಎಳೆದುಕೊಂಡು ಬಂದಿದ್ದೆ. ಯಮದೂತರು ಹೋದರು,
ಖಾಲಿ ಕೈಯಿಂದ ವಾಪಸ್ ಬಂದರು ಅಂತ ಯಾವತ್ತೂ ಆಗಿಲ್ಲ. ಅಂಥದ್ದು ಇವತ್ತು ಹೋಗ್ತೇವೆ, ಅಲ್ಲಿ ಯಾರೋ 4 ಜನ ಬಂದಿದ್ದರು, ಅವನು ಹಾಗಿದ್ದಾನೆ ಹೀಗಿದ್ದಾನೆ ಏನೇನೋ ಹೇಳಿಬಿಟ್ರು. ಯಮದೂತರಂತಾರೆ, ಜಗತ್ತಿನಲ್ಲಿ ಎಷ್ಟು ಮಂದಿ ಇದ್ದಾರಪ್ಪ ರಾಜರು, ನಾವು ಅಂದ್ಕೊಂಡದ್ದು ನೀನೇ ಒಬ್ಬ ದಂಡಧರ, ಎಲ್ಲರಿಗೂ ಶಿಕ್ಷೆ ಕೊಡೋನೇನೋ, ಎಲ್ಲರಿಗೂ ಪುಣ್ಯ ಪಾಪಗಳನ್ನು ಹೇಳೋನೇನೋ ಎಲ್ಲ ನೀನೇ ಅಂತ ನಿನ್ನನ್ನು ನಾವು ತಿಳ್ಕೊಂಡಿದ್ದೇವೆ. ಈ ನಿನಗಿಂತಲೂ ಮೇಲೆ ಯಾರೋ ಒಬ್ಬರು ಭಾರಿ ಇದ್ದಾಗಾಯ್ತಲ್ಲ, ಯಾರವರು ಅಂತ ಕೇಳಿದಾಗ ಆಗ ಯಮ ಬೈತಾನೆ, ಮೂರ್ಖರ, ನಾನೇನು ರಾಜನೋ, ನಾನೆಲ್ಲಿ ರಾಜನೋ, ಅಹಂ ಮಹೇಂದ್ರೋ ನಿರುತಿ ಪ್ರಚೇತಾ ಸೋಮೋ ಅಗ್ನಿ ಈಶಃ ಪವನಃ ಅರ್ಕಃ ವಿರಿಂಚಃ ಆದಿತ್ಯ ವಿಶ್ವೇ ವಸವೋಥ ಸಾಧ್ಯಾಃ ಮರುದ್ಗಣಾಃ ರುದ್ರಗಣಾಃ ಸಸಿದ್ಧಾಃ ಅನ್ನೇ ಚ ಯೇ ವಿಶ್ವಸೃಜಃ. ಜಗತ್ತಿನ ಸೃಷ್ಟಿ ಮಾಡಿದವರು ಅಮರೇಶಃ, ಎಲ್ಲ ದೊಡ್ಡ ದೊಡ್ಡ ದೇವತೆಗಳು, ಭೃಗ್ವಾದಯಃ, ಎಲ್ಲ ದೊಡ್ಡ ದೊಡ್ಡ ಋಷಿಗಳು, ಅಸ್ಪೃಷ್ಟ ರಜಸ್ತಮಸ್ಕಾಃ ಯಸ್ಯೇಹಿತುಂ ನ ವಿದು ಸ್ಪೃಷ್ಟಮಾಯಾಃ. ನಾನು ದೊಡ್ಡ ರಾಜ ಅಲ್ಲಪ್ಪ, ನನ್ನಂಥವ ಇಂದ್ರ ಚಂದ್ರ ಯಮ ಅಗ್ನಿ ಅರ್ಕ ಸೂರ್ಯ ಸೋಮ ಬ್ರಹ್ಮ ಎಲ್ಲ ಭೃಗ್ವಾದ ಋಷಿಗಳು ಎಲ್ಲರೂ ಸೇರಿ ಯಾವ ಭಗವಂತನ ಈಹಿತಂ ಅವನ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದಕ್ಕಾಗೋದಿಲ್ಲ ನಮಗೆ. ಅಂಥ ಅಸ್ವತಂತ್ರರು ನಾವು. ಹಾಗಾಗಿ ಅವನು ನಿಜವಾದ ಭಗವಂತ. ಧರ್ಮವನ್ನು ಹೇಳೋರು ಯಾರು ಅಂತ ಕೇಳಿದ್ನಲ್ಲ, ಅದಕ್ಕೊಂದು ಮಾತನ್ನು ಹೇಳ್ತಾರೆ. ಧರ್ಮವನ್ನು ತಿಳಿಸಿಕೊಳ್ಳೋದಕ್ಕೆ ಕೆಲವರಿಗೆ ದೇವರು ಒಪ್ಪಿಸಿದ್ದಾನಂತೆ. ಯಾರ್ಯಾರು? ಬ್ರಹ್ಮದೇವರು, ನಾರದ, ಶಂಭು, ರುದ್ರದೇವರು, ಕುಮಾರ, ಸನತ್ಕುಮಾರ, ಕಪಿಲ, ಮನು, ಪ್ರಹ್ಲಾದ, ಜನಕ, ಭೀಷ್ಮ, ಬಲಿ, ಇವರೆಲ್ಲರೂ ಕೂಡ ಶುಕಾಚಾರ್ಯರು. ಇವರೆಲ್ಲರೂ ಭೂಮಿಯಲ್ಲಿ ಧರ್ಮವನ್ನು ಬೋಧನೆ ಮಾಡುವವರು. ನಾಮೋಚ್ಚಾರಣ ಮಾಹಾತ್ಮ್ಯಂ ಹರೇ ಪಶ್ಯತ ಪುತ್ರಕಾಹ. ನೋಡಿದ್ರೋ ಎಲ್ಲೋ ದೇವರ ಮಹಿಮೆ, ಆ ನಾಮೋಚ್ಚಾರದ ಮಹಿಮೆ ಏನಿದೆ ನೋಡಿ. ಅಜಾಮಿಳನ ಉದ್ಧಾರವನ್ನು ಮಾಡಿತು ಆ ನಾಮೋಚ್ಚಾರಣ. ಆದ್ದರಿಂದ ಆ ಭಗವಂತ ದೊಡ್ಡವನಪ್ಪ, ನಾಮೋಚ್ಚಾರಣ ಮಾಡಿದವರನ್ನು ಹತ್ತಿರ ಕರ್ಕೊಂಡೇ ಬರಬೇಡಿ. ಯಮ ಹೇಳ್ತಾನೆ, ನ ತೇಮೇನ ದಂಡಮರ್ಹಂತ್ಯಥ ಯದ್ಯಮೀಶಾಂ ಸ್ಯಾತ್ ಪಾತಕಂ ತದಪಿ ಹ್ಯಂತ್ಯುರುಗಾಯ ವಾದಃ. ನೋಡಪ್ಪ, ಎಂಥ ಪಾಪಿಷ್ಠನೇ ಆಗಿರಲಿ, ಭಗವಂತನ ನಾಮಸ್ಮರಣೆಯನ್ನು ಮಾಡಿ ಪಾಪವನ್ನು ಕಳೆದುಕೊಂಡಿದ್ದ ಅಂದರೆ ಅವನಿಗೆ ನನ್ನ ದಂಡ ಏನೂ ಉಪಯೋಗ ಇಲ್ಲ. ತೇ ದೇವ ಸಿದ್ಧ ಪರಿಗೀತ ಪವಿತ್ರ ಗಾಥಾಃ ಯೇ ಸಾಧವಃ ಸಮದೃಶಃ ಭಗವತ್ ಪ್ರಸನ್ನಾಃ ತಾನ್ನೋಪಸೀತ ಹರಯೇರ್ಗದಯಾಭಿಗುಪ್ತಾನ್ ನೈಷಾಂ ಭಯಂ ನಚ ವಯಂ ಪ್ರಭವಾಮ ದಂಡೇ. ಯಮ ಹೇಳ್ತಾನೆ ನೋಡಿ, ಇನ್ನೊಮ್ಮೆ ಅಪ್ಪಿ ತಪ್ಪಿಯೂ ಕೂಡ ಯಾರು ಭಗವದ್ಭಕ್ತರಿದ್ದಾರೋ ಅವರ ಹತ್ರ ಹೋಗಬೇಡಿ. ಯಾಕೆ ಅಂದರೆ ಹರೇಹೇ ಗದಯಾಭಿಗುಪ್ತಾನ್, ಅವರೆಲ್ಲರನ್ನ ರಕ್ಷಣೆ ಮಾಡುವುದಕ್ಕೆ ಭಗವಂತ ಗದೆ ಹಿಡಿದುಕೊಂಡು ನಿಂತಿದ್ದಾನೆ. ತಾನ್ನೋಪಸೀದತ, ಅವರ ಹತ್ತಿರವೇ ಹೋಗಬೇಡಿ. ನೋಡಿ ಭಗವದ್ಭಕ್ತರ ಮಹಿಮೆ ಎಷ್ಟಿದೆ, ಭಗವದ್ಭಕ್ತರ ಮಹಿಮೆ ಎಷ್ಟಿದೆ. ಇದೇನೋ ನಮಗೆ ಸಂಬಂಧ ಇಲ್ಲ, ಬರೀ ಅಜಾಮಿಳ ಪ್ರಹ್ಲಾದ ಅಂತ 4 ಮಂದಿ ಪುರಾಣದಾಗ ಬಂದಾರ್ರಿ, ಅವ್ರದೇ ಹೇಳ್ತೀರಿ. ಅಲ್ಲ, ನಾವು ಭಗವಂತನ ಸ್ಮರಣೆ ಮಾಡಿದರೂ ನಮ್ಮ ಹತ್ತಿರವೂ ಯಮ ಬರೋದಿಲ್ಲ. ಇಲ್ಲದೇ ಇದ್ರೆ ನಮಗೆ ಯಾಕೆ ಹೇಳಬೇಕು? ಇದನ್ನು ನಮಗೆ ಯಾಕೆ ಹೇಳಬೇಕು? ನಮಗೂ ಇದು ಅಪ್ಲೈ ಆಗತ್ತೆ. ಸ್ಮರಣೆ ಮಾಡಬೇಕಷ್ಟೆ. ಭಗವಂತನ ಸ್ಮರಣೆಯನ್ನು ಮಾಡಿದರೆ ಬರೋದಿಲ್ಲ. ಯಾರು ಭಗವಂತನ ವಿಮುಖರಾಗಿದ್ದಾರೋ ತಾನ್ ಆನಯಧ್ವಂ, ಅವರನ್ನು ಎಳ್ಕೊಂಡು ಬನ್ನಿ. ಆದರೆ ಭಗವದ್ಭಕ್ತರನ್ನು ಎಳೆದುಕೊಂಡು ಬರಬೇಡಿ. ಜಿಹ್ವಾನ ವಕ್ತಿ ಭಗವದ್ಗುಣನಾಮಧೇಯಂ, ಜೀವನದಲ್ಲಿ ಒಮ್ಮೆಯೂ ಭಗವಂತನ ನಾಮಸ್ಮರಣೆಯನ್ನು ಮಾಡದೇ ಇರುವಂತಹ ನಾಲಿಗೆ, ಯಾವತ್ತೂ ಭಗವಂತನ ಸ್ಮರಣೆ ಮಾಡದೇ ಇರುವಂತಹ ಮನಸ್ಸು, ಎಂದಿಗೂ ಭಗವಂತನಿಗೆ ಬಾಗದೇ ಇರುವಂತಹ ತಲೆ, ಇಂಥವರು ಯಾರಿದ್ದಾರೋ ಅವರನ್ನು ಎಳೆದುಕೊಂಡು ಬನ್ನಿ ಅಂತೆಲ್ಲ ಹೇಳಿ ಕೊನೆಗೆ ಯಮ ದೇವರಿಗೆ ಕ್ಷಮೆ ಬೀಳುತ್ತಾನೆ. ಸ್ವಾಮಿ, ನನ್ನ ಭೃತ್ಯರು ತಪ್ಪು ಮಾಡಿಬಿಟ್ರು, ನಿನ್ನ ಭಕ್ತನನ್ನು ಎಳೆದುಕೊಂಡು ಬರುವ ಸಾಹಸ ಮಾಡಿದ್ದಾರಪ್ಪ, ತತ್ಕ್ಷಮ್ಯತಾ, ಕ್ಷಮೆಯನ್ನು ಮಾಡು ಅಂತ ಬೇಡಿಕೊಂಡಿದ್ದಾನೆ. ಹೀಗೆ ಆ ಅಜಾಮಿಳ ಕೇವಲ ಭಗವಂತನ ನಾಮಸ್ಮರಣೆಯಿಂದಲೇ ಮುಕ್ತಿಗೆ ಹೋದ. ಇದರ ಅಭಿಪ್ರಾಯ ನಾನು ಹೇಳಿದ್ದೇನೆ. ಕೇವಲ ನಾಮಸ್ಮರಣೆ ಅಷ್ಟೇ ಅಲ್ಲ, ಭಕ್ತಿಯಿಂದ ನಾಮಸ್ಮರಣೆ, ಭಗವಂತನ ಗುಣಗಳ ಚಿಂತನ ಮಾಡುವ ಮೂಲಕ ನಾಮಸ್ಮರಣೆ, ಶ್ರದ್ಧೆಯಿಂದ ನಾಮಸ್ಮರಣೆ. ಅದಲ್ಲದೇನೆ ಅವನು ಬೇಕಾದಷ್ಟು ಸಾಧನೆಯನ್ನೂ ಹಿಂದೆ ಮಾಡಿದ್ದ. ಅದೆಲ್ಲವೂ ಸೇರಿ ಭಗವಂತ
ಉತ್ತಮವಾದ ಲೋಕವನ್ನು ಕೊಟ್ಟ ಎಂಬುದಾಗಿ ತಿಳಿದುಕೊಳ್ಳಬೇಕು. ನಾಮಸ್ಮರಣೆಯಿಂದ ಪಾಪ ಹೋಗತ್ತೆ ಇಲ್ಲ ಅಂತಲ್ಲ, ಪಾಪ ಹೋಗತ್ತೆ. ಆದರೆ ನಾವೆಷ್ಟು ಪಾಪ ಮಾಡಿದ್ದೇವೋ ಅಷ್ಟು ನಾಮಸ್ಮರಣೆ, ಅಷ್ಟು ಶ್ರದ್ಧೆ ಇರಬೇಕು. ಮಗು ಸ್ನಾನ ಮಾಡೋದಕ್ಕೆ ಅಂತ ಹೋಗುತ್ತೆ. ಸ್ನಾನ ಮಾಡೋದಕ್ಕೆ ಅಂತ ಚಿಕ್ಕ ಮಗು 4 ವರ್ಷದ ಮಗು 5 ವರ್ಷದ ಮಗು ಸ್ನಾನ ಮಾಡೋದಕ್ಕೆ ಅಂತ ಹೋಗುತ್ತೆ. ಗೀಜರ್ ನೀರು ಬಿಡ್ತಾಳೆ ಬಕೆಟಲ್ಲಿ, ಬಿಸಿ ಬಿಸಿ ನೀರು ತುಂಬಿರುತ್ತೆ. ಅಮ್ಮ ಅಂತ ಕೂಗತ್ತೆ. ಅಮ್ಮ ನೀರು ಬಹಳ ಬಿಸಿ ಇದೆ, ಸ್ವಲ್ಪ ತಣ್ಣೀರು ಹಾಕೋ ಅಂತ ತಾಯಿ ಹೇಳ್ತಾಳೆ. 1 ಮಗ್ಗು ತಣ್ಣೀರು ಹಾಕ್ತಾಳೆ. ಬಿಸಿ ಹೋಗತ್ತಾ? ಹೋಗೋದಿಲ್ಲ. ಹಾಗಾದರೆ ಎಷ್ಟು ಮಗ್ಗು ನೀರು ಹಾಕಬೇಕದು ತಣ್ಣೀರು? ಆ ಬಿಸಿ ಎಷ್ಟು ಇದೆಯೋ ಅದು ಬೆಚ್ಚಗಾಗೋದಕ್ಕೆ ಎಷ್ಟು ತಣ್ಣೀರು ಬೇಕೋ ಅಷ್ಟು ತಣ್ಣೀರು ಹಾಕಿದ್ರೇ ಬೆಚ್ಚಗಾಗತ್ತೆ. ಹಾಗೆ ನಮ್ಮ ಪಾಪಗಳು ಅಷ್ಟೇ. ಪಾಪ ಬಹಳ ಮಾಡಿದ್ದೇವೆ ಅಂತ ಭಾಗವತಕ್ಕೆ ಹೋಗಿ ಕೇಳಿದರೆ ಭಾಗವತ ಹೇಳ್ತು, ನಾಮಸ್ಮರಣೆ ಮಾಡು ಎಲ್ಲ ಹೋಗತ್ತೆ ಅಂತಂದರು. ನಾವು ನಾಮಸ್ಮರಣೆ ಮಾಡಿದರೆ ಹೋಗತ್ತಾ? ಹಾಗಿದ್ರೆ ಒಂದು ಮಗ್ಗು ನೀರು ಹಾಕಿದಾಗೆ 1 ದಿನ ರಾಮ ರಾಮ ಅಂತಂದ್ವಿ, ಪಾಪ ಹೋಗತ್ತಾ? ಇಲ್ಲ. ಹಾಗಾದರೆ ನೀರು ಬಿಸಿ ಜಾಸ್ತಿ ಇದ್ದ ಹಾಗೆ ತಣ್ಣೀರು ಹೇಗೆ ಹೆಚ್ಚು ಬೇಕೋ, ಪಾಪ ಜಾಸ್ತಿ ಇದ್ದಾಗ ನಾಮಸ್ಮರಣೆ ಶ್ರದ್ಧೆಗಳು ಅಷ್ಟು ಸಮತೋಲನವಾಗಿ ಬಂದ್ರೇನೆ ಪಾಪಗಳು ಪರಿಹಾರ ಆಗತ್ತೆ. ಹಾಗಾಗಿ ಶ್ರದ್ಧೆಯಿಂದ ನಾಮಸ್ಮರಣೆಯನ್ನು ಮಾಡಬೇಕು ಎಂಬುದಾಗಿ ತಿಳಿಸಿಕೊಡ್ತಾರೆ. ಶ್ರೀಕೃಷ್ಣಾರ್ಪಣಮಸ್ತು. ನಾಹಂಕರ್ತ ಹರಿಃಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತ ಪೂಜಾ ತ್ವತ್ಪ್ರಸಾದೇನ ನಾನ್ಯಥ ತ್ವದ್ಭಕ್ತಿಸ್ತತ್ಫಲಂ ಮಹ್ಯಂ ತ್ವತ್ಪ್ರಸಾದಃ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವಂ ವಿಷ್ಣೋಸ್ತೃಪ್ತಿಕರಃ ಸದಾ ಇದಂ ಜ್ಞಾನಂ ಹರೇಃ ಪೂಜಾ ಹರೇರೇವೋದಿತಂ ಸದಾ ಹರ್ಯಧೀನಂಚ ಸರ್ವತ್ರ ಇತ್ಯೇವಂ ನ್ಯಾಸೌ ಹರೌ ಸ್ಮೃತಃ.